ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನವು ಅದು ಕೇವಲ ನಿನಗೆ ಸಮರ್ಪಕವಾಗಿರಲಿ. ಆಮೇಲೆ ಕರ್ತನಲ್ಲಿ ನನ್ನ ಪ್ರೀತಿಯುಳ್ಳ ಸಹೋದರ ಸಹೋದರು ಹೇಳಿದ ಹಾಗೆ, ಯುಗದ ಅಂತ್ಯಭಾಗದಲ್ಲಿ ಜೀವಿಸುತ್ತಿರುವಂಥ ದೇವರ ಮಕ್ಕಳಿಗೆ ಭಕ್ತನಾದಂಥ ಪೇತ್ರನ ಮುಖಾಂತರವಾಗಿ ಕೊಟ್ಟಂಥ ಕೆಲವು ಉಪದೇಶಗಳು, ಅದೇ ಎಚ್ಚರಿಕೆಗಳು ಆತನು ಹೇಳ್ಬೋದು. ವಿಶೇಷವಾಗಿ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತಾರೆ. ರೆಸ್ಪಾನ್ಸಿಬಿಲಿಟಿ ಅದನ್ನು ತಿಳಿದುಕೊಳ್ಳುವ ಹಾಗೆ ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಈಗ ತಾನೇ ಓದಿದಂಥ ಪಾಠದಲ್ಲಿ 2 ಪೇತ್ರ 3ನೇ ಅಧ್ಯಾಯ 14ನೇ ವಚನದಲ್ಲಿ ಪತ್ತದಾವರ್ತಿ ವಾಕ್ಯ ಓದಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೇವೆ. ಆದ ಕಾರಣ ಪ್ರಿಯರೇ, ನೀವು ಇವುಗಳನ್ನು ಎದುರು ನೋಡುವವರಾಗಿರುವುದರಿಂದ ಶಾಂತರಾಗಿದ್ದು ಆತನೆದುರಿನಲ್ಲಿ ನಿರ್ಮಲರಾಗಿಯೂ ನಿರ್ದೋಷಿಗಳಾಗಿಯೂ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡಿರಿ. ಆದ್ದರಿಂದ ಪುಟ್ ಆಲ್ ಯುವರ್ ಎಫರ್ಟ್. ನೀವೇನು ಮಾಡಬೇಕು ಅಂದ್ರೆ ಅಂತ್ಯದ ಕಾಲದಲ್ಲಿ ಶಾಂತರಾಗಿರ್ಬೇಕು. ಅದು ದೇವರ ಎದುರಿನಲ್ಲಿ ನಿರ್ಮಲರಾಗಿಯೂ ನಿರ್ದೋಷಿಗಳಾಗಿಯೂ ಕಾಣಿಸಿಕೊಳ್ಳುವುದಕ್ಕೆ ನೀವು ಪ್ರಯಾಸ ಪಡಿರಿ ಎಂಬುದಾಗಿ ಇಸ್ ಒನ್ ಆಫ್ ದಿ ರೆಸ್ಪಾನ್ಸಿಬಿಲಿಟಿ. ಇಲ್ಲಿ ನೋಡುವಂತ ಸಂದರ್ಭದಲ್ಲಿ ಭಕ್ತನಾಂತ ಪೇತ್ರ ಈ ಪತ್ರಿಕೆಯನ್ನು ಬರೆಯುವಾಗ ಆತನು ಹೊಸದಾಗೇನು ಬರೆಯಲ್ಲ. ಆತನು ಮುಂದೆ ತಿಳಿಸಿದಂತ ವಿಚಾರಗಳನ್ನೇ ತಮ್ಮ ಗಮನಕ್ಕೆ ತಂದು ನಾನು ಪುನಃ ನಿಮ್ಮ ಜ್ಞಾಪಕಕ್ಕೆ ಬರಮಾಡ್ತಾ ಇದ್ದೇನೆ ಎಂಬುದಾಗಿ ಹೇಳ್ತಾರೆ. ಆದುದರಿಂದ ಅದನ್ನ ನಾವು ಬಹಳ ಚೆನ್ನಾಗಿ ಓದ್ಬೋದು. 2 ಪೇತ್ರ 3ನೇ ಅಧ್ಯಾಯ 1ರಿಂದ 2 ವಚನಗಳು 1 and 2. ಪ್ರಿಯರೇ, ನಿಮಗೀಗ ಬರೆಯುವುದು 2ನೆಯ ಪತ್ರಿಕೆ. ಪರಿಶುದ್ಧ ಪ್ರವಾದಿಗಳು ಪೂರ್ವದಲ್ಲಿ ಹೇಳಿದ ಮಾತುಗಳನ್ನು ಕರ್ತನಾದ ರಕ್ಷಕನು ನಿಮ್ಮ ಅಪೋಸ್ತಲರ ಮೂಲಕ ಕೊಟ್ಟ ಅಪ್ಪಣೆಯನ್ನು ನೀವು ಜ್ಞಾಪಕ ಮಾಡಿಕೊಳ್ಳಬೇಕೆಂದು ಈ 2 ಪತ್ರಿಕೆಗಳಲ್ಲಿಯೂ ಜ್ಞಾಪಕ ಕೊಟ್ಟು ನಿಮ್ಮ ಸರಳ ಮನಸ್ಸನ್ನು ಪ್ರೇರಿಸಿದ್ದೇನೆ. ನಿಮಗೆ ಒಂದು ಜ್ಞಾಪಕ ಪಡಿಸ್ತಾ ಇದ್ದೇನೆ. ನಿಮ್ಮ ಒಂದು ಸರಳ ಮನಸ್ಸನ್ನ ನಾನೇನ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೇಕಂದ್ರೆ ಪ್ರೇರೇಪಿಸ್ತಾ ಇದ್ದೇನೆ ಎಂಬುದಾಗಿ ಹೇಳೋದನ್ನ ನಾವು ನೋಡ್ತೀವಿ. ಪರಿಶುದ್ಧ ಪ್ರವಾದಿಗಳು ಪೂರ್ವ ಕಾಲದಲ್ಲಿ ಹೇಳಿದಂತಹ ವಿಚಾರಗಳನ್ನ ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಎಂಬುದಾಗಿ ಭಕ್ತನಾದಂತ ಪೇತ್ರ ಹೇಳುವಂತ ಮಾತನ್ನ ನಾವು ನೋಡ್ತೀವಿ. ಆದುದರಿಂದ ಇಲ್ಲಿ ನೋಡುವಂತಹ ಸಂದರ್ಭದಲ್ಲಿ ನಾವೇನ್ ನೋಡ್ತೀವಿ ಅಂತ ಹೇಳ್ಬೇಕಂದ್ರೆ 3 ವಿಚಾರಗಳನ್ನ ನಾನು ಆವಾಗಲೇ ಹೇಳಿದಾಗೆ ಒಂದು ರೆಸ್ಪಾನ್ಸಿಬಿಲಿಟೀಸ್ ನಮ್ಮ ಮೇಲೆ ಇರುವುದನ್ನ ನಾವು ನೋಡ್ತೀವಿ. ಯಾಕಂದ್ರೆ ಒಂದು ಶಾಂತರಾಗಿರುವಂಥದ್ದು, ಆತನೆದುರಿನಲ್ಲಿ ನಾವು ನಿರ್ಮಲರಾಗಿಯೂ ಮತ್ತೆ ನಿರ್ದೋಷಿಗಳಾಗಿಯೂ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡಿರಿ ಎಂಬುದಾಗಿ ಹೇಳುವಾಗ ಭಕ್ತನಾದಂತ ಪೇತ್ರನು 2 ದೃಷ್ಟಾಂತಗಳನ್ನ ನಮ್ಮ ಮುಂದೆ ಇಡ್ತಾರೆ. ಒಂದು, ಮೊದಲನೇ ಲೋಕದ ಅಂತ್ಯ ಆದದ್ದು, ಅದೇ ರೀತಿಯಾಗಿ ಈಗಿರುವ ಭೂಮ್ಯಾಕಾಶಗಳು ಅದು ನಶಿಸಿ ಹೋಗುವಂತ ಒಂದು ವಿಚಾರವನ್ನ ಹೇಳುವಂಥದ್ದು. ಮುಂದೆ ನಾವು ನೋಡುವಾಗ 3ನೇ ಒಂದು ರಾಜ್ಯ 3ನೇ ಯುಗ ಅದು ನಾವು ನೋಡುವಂತ ಸಂದರ್ಭದಲ್ಲಿ ಅದು ಕ್ರಿಸ್ತನ ಸಾಮ್ರಾಜ್ಯ, ಅದು 1000 ವರ್ಷಗಳ ಆಳ್ವಿಕೆ. ಅದರಲ್ಲಿ ನಾವು ನೋಡುವಾಗ ನೀತಿಯು ವಾಸವಾಗಿರ್ತದೆ ಎನ್ನುವಂತ ವಿಚಾರಗಳನ್ನ ಆತನು ಹೇಳುವಂತ ನಾವು ನೋಡ್ತೀವಿ. ಹೀಗಿರುವುದರಿಂದ ಮೊದಲೇ ಆಕಾಶಗಳು ಭೂಮಂಡಗಳು ನೋಡ್ಬೇಕಂದ್ರೆ ನೀರಿನಿಂದ ಉತ್ಪತ್ತಿಯಾಗಿ ಅದು ನೀರಿನಲ್ಲಿ ಸ್ಥಾಪಿತವಾಗಿ ಅದು ನೀರಿನಿಂದ ನಾಶವಾಯಿತು ಅಂತ ಹೇಳಿದ್ರು. ಆದುದರಿಂದ 2ನೇ ಈಗ ಇರುವಂತಹ ಒಂದು ಲೋಕ ಏನಾಗುತ್ತೆ ಅಂತ ಹೇಳ್ಬೇಕಂದ್ರೆ ಬೆಂಕಿಯಿಂದ ನಾಶಲ್ಪಡುವುದಕ್ಕಾಗಿ ಅದು ಸಿದ್ಧವಾಗಿದೆ ಅಂತ ಹೇಳಿ ನಮಗೆ ಯಾವ ರೀತಿ ಈ ಕಾಲದಲ್ಲಿರುವಂತಹ ಮಕ್ಕಳು ತಮ್ಮನ್ನು ತಾವುಗಳು ಏನ್ ಮಾಡ್ಬೇಕಾಗಿದೆ, ಒಂದು ರೆಸ್ಪಾನ್ಸಿಬಲ್ ಆಗಿ ತಮ್ಮನ್ನು ಸಿದ್ಧಪಡಿಸಿಕೊಳ್ಬೇಕು ಎನ್ನುವಂತ ಒಂದು ವಿಚಾರವನ್ನ ನಮಗೆ ಭಕ್ತನಾಂತ ಪೇತ್ರ ಹೇಳುವುದನ್ನ ನಾವು ನೋಡ್ತೀವಿ. ಇಲ್ಲಿ ನೋಡುವಂತಹ ಸಂದರ್ಭದಲ್ಲಿ 2 ಅಂತ್ಯಗಳ ಬಗ್ಗೆ ನಾವು ಇಲ್ಲಿ ನೋಡ್ತೀವಿ. ಮೊಟ್ಟ ಮೊದಲನೇದಾಗಿ ಆಗಿದ್ದಂತ ಒಂದು ಭೂಮ್ಯಾಕಾಶಗಳು ಮತ್ತೆ ಈಗಿರುವಂತಹ ಒಂದು ಭೂಮ್ಯಾಕಾಶಗಳು ಅದನ್ನ ನಾಶ ಮಾಡುವಾಗ ದೇವರು ಎಲ್ಲವನ್ನ ಸರ್ವವನ್ನ ನಾಶ ಮಾಡ್ಬಿಟ್ರ ಅಂತ ನಾವು ನೋಡುವಾಗ ದೇವರು ಎಂದೂ ಆತರ ಮಾಡಲಿಲ್ಲ.
ಆದಾಮನು ತಪ್ಪು ಮಾಡಿದಾಗ ನಮಗೆ ಚೆನ್ನಾಗಿ ಗೊತ್ತಿದೆ, ಭೂಲೋಕದಲ್ಲಿ ನೋಡ್ಬೇಕಂದ್ರೆ ಪಾಪ ಎಂಟರ್ ಆಯ್ತು, ಪಾಪದ ಸಂಬಳ ಮರಣ ಬಂತು. ದೇವರ ದೃಷ್ಟಿಯಲ್ಲಿ ನಾವು ನೋಡುವಾಗ ಇಡೀ ಮಾನವ ಜನಾಂಗ ನಾವು ನೋಡುವಾಗ ದ್ರೋಹಿಗಳಾಗಿ ಕಾಣಿಸ್ಕೊಂಡ್ರು ಅಂತ ನಾವು ನೋಡ್ತೀವಿ. ಹೀಗಿರುವಂತಹ ಸಂದರ್ಭದಲ್ಲಿ ನಾವು ನೋಡುವಾಗ ಇದ್ದಂತ ಸರ್ವ ಒಂದು ಭೂಮಿಯಲ್ಲಿದ್ದಂತ ಎಲ್ಲ ಮನುಷ್ಯರು ನಾವು ನೋಡ್ಬೇಕಂದ್ರೆ ಸಂಪೂರ್ಣವಾಗಿ ನೋಡಿ ಕೆಟ್ಟು ಹೋದ್ರ. ಅವರಲ್ಲಿ ಒಳ್ಳೆತನ ಇರ್ಲಿಲ್ವಾ? ಒಳ್ಳೆ ಜನ ಅದರ ಮಧ್ಯದಲ್ಲಿ ಇರ್ಲಿಲ್ವಾ ಅಂತ ಒಂದು ವಿಚಾರವನ್ನ ಕೇಳುವಾಗ ನಾವು ನೋಡ್ತೀವಿ, ಕೆಲವರಲ್ಲಿ ನಾವು ನೋಡುವಾಗ ದೈವಿಕ ಸ್ವಭಾವಗಳು ಕೆಲವರಲ್ಲಿ ಮಾತ್ರ ಇದ್ದುದನ್ನ ನಾವು ನೋಡ್ತೀವಿ. ಹೀಗಿರುವಂತಹ ಸಂದರ್ಭದಲ್ಲಿ ನಾವು ನೋಡ್ತೀವಿ, ದೇವರು ಲೋಕವನ್ನ ಅಂದು ನಾಶ ಮಾಡುವಾಗ ದೇವರು ಆ ರೀತಿಯ ನೀತಿ ಮಕ್ಕಳನ್ನ ಅವ್ರು ಮರ್ತೋದ್ರ, ಅವ್ರನ್ನ ರಕ್ಷಣೆ ಮಾಡಿದ್ರ ಎನ್ನುವಂತ ವಿಚಾರ ನೋಡುವಾಗ ದೇವರೆಂದು ನಾಶ ಮಾಡಲಿಲ್ಲ ಅಂತ ನೋಡ್ತೀವಿ. ಹೀಗಿರುವಂತಹ ಸಂದರ್ಭದಲ್ಲಿ ಕೊನೆ ದಿನಗಳಲ್ಲಿ ಯಾವ ರೀತಿ ಜನಗಳು ಬರ್ತಾರೆ ಎನ್ನುವಂತ ಒಂದು ವಿಚಾರವನ್ನ 2ನೇ ಪೇತ್ರ 3ನೇ ಅಧ್ಯಾಯ 3-4 ವಚನಗಳನ್ನು ನಾವು ನೋಡೋಣ. 2ನೇ ಪೇತ್ರ 3ನೇ ಅಧ್ಯಾಯ 3-4 ವಚನಗಳು. ಕಡೆ ದಿವಸಗಳಲ್ಲಿ ತಮ್ಮ ದುರಾಶೆಗಳ ಪ್ರಕಾರ ನಡೆಯುವ ಕುಚೋದ್ಯಗಾರರು ಬಂದು ಕುಚೋದ್ಯ ಮಾಡುತ್ತಾ, ಆತನ ಪ್ರತ್ಯಕ್ಷತೆಯ ವಿಷಯವಾದ ವಾಗ್ದಾನವು ಏನಾಯಿತು? ನಮ್ಮ ಪಿತೃಗಳು ನಿದ್ರೆ ಹೊಂದಿದ ದಿನ ಮೊದಲುಗೊಂಡು ಸಮಸ್ತವೂ ಲೋಕಾದಿಯಿಂದಿದ್ದ ಹಾಗೆ ಇರುತ್ತದಲ್ಲ ಎಂದು ಹೇಳುವರೆಂಬುದಾಗಿ ನೀವು ಮೊದಲು ತಿಳ್ಕೊಳ್ಳಬೇಕು. ಇಲ್ಲಿ ನೋಡುವಂತ ಸಂದರ್ಭದಲ್ಲಿ ಆಗಿನ ಇದ್ದಂತ ಒಂದು ಲೋಕ, ಅದಲ್ಲಿ ನೋಡುವಂತ ಸಂದರ್ಭದಲ್ಲಿ ಕರೆಯ ದಿನಗಳಲ್ಲಿ ತಮ್ಮ ದುರಾಶೆಗಳ ಪ್ರಕಾರ ನಡೆಯುವ ಕುಚೋದ್ಯಗಾರರು ಬಂದು ಕುಚೋದ್ಯ ಮಾಡುತ್ತಾ, ಆತನ ಪ್ರತ್ಯಕ್ಷತೆಯ ವಿಷಯವಾದ ವಾಗ್ದಾನವು ಏನಾಯಿತು, ನಮ್ಮ ಪಿತೃಗಳು ಇದ್ದಂತ ಸಮಯದಿಂದ ಇಲ್ಲಿಯವರೆಗೂ ವಿಚಾರಗಳು ಅದೇ ರೀತಿ ಇರುತ್ತದವಲ್ಲ ಎಂಬುದಾಗಿ ಹೇಳಿ ಕುಚೋದ್ಯ ಮಾಡುವರನ್ನ ನಾವು ನೋಡ್ತೇವೆ ಎಂಬುದಾಗಿ ಹೇಳ್ತಾರೆ. ಹೀಗಿರುವಂತಹ ಸಂದರ್ಭದಲ್ಲಿ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಆಗಿರುವಂತಹ ಸಂದರ್ಭದಲ್ಲಿ ಆಗಿರುವಂತ ಒಂದು ಭೂಮ್ಯಾಕಾಶಗಳಲ್ಲಿ ದೇವರು ನೋಡುವಾಗ ಪರಿಸ್ಥಿತಿ ಯಾವ ರೀತಿ ಇತ್ತು ಎನ್ನುವಂತ ವಿಚಾರವನ್ನ ನಾವು ನೋಡುವಾಗ ಈ ಮಾತುಗಳನ್ನ ಬರೆಯಲ್ಪಟ್ಟಿದೆ. ಆದಿಕಾಂಡ 6ನೇ ಅಧ್ಯಾಯ 5 ಮತ್ತು 6ನೇ ವಚನದಲ್ಲಿ ನಾವು ನೋಡುವಾಗ ಭೂಲೋಕ ಯಾವ ಒಂದು ಸ್ಥಿತಿಯಲ್ಲಿತ್ತು ಎನ್ನುವಂತ ವಿಚಾರವನ್ನ ಇಲ್ಲಿ ನಾವು ನೋಡ್ತೀವಿ. ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು, ಅವರು ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದನ್ನು ಯೆಹೋವನು ನೋಡಿ, ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು. ಮೊಟ್ಟ ಮೊದಲನೇದಾಗಿ ನಾವು ನೋಡುವಾಗ ದೇವರ ಹೋಲಿಕೆ, ದೇವರ ಸ್ವರೂಪದಲ್ಲಿ ಉಂಟು ಮಾಡಿದಂತ ಮನುಷ್ಯನು ಕೇವಲ 1600 ವರ್ಷಗಳು ಅಂತ ಕಾಣಿಸುತ್ತೆ. ನಂತರದಲ್ಲಿ ನಾವು ನೋಡುವಾಗ ಯಾವ ರೀತಿ ಇತ್ತು ಅಂತ ನೋಡ್ಬೇಕಂದ್ರೆ, ಅವರು ಮನುಷ್ಯರೆಲ್ಲರೂ ನೋಡ್ಬೇಕಂದ್ರೆ ದೇವರ ದೃಷ್ಟಿಯಲ್ಲಿ ಕೆಟ್ಟು ಹೋದವರಾಗಿದ್ರು, ನಡತೆ ಕೆಟ್ಟವರಾಗಿ ಅವರಿದ್ರು. ಆಮೇಲೆ ನಾವು ನೋಡುವಂತ ಸಂದರ್ಭದಲ್ಲಿ ಅವರ ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಕೂಡ ಯಾವಾಗ್ಲೂ ಅದು ಕೆಟ್ಟದಾಗೆ ಇರುವುದನ್ನ ನೋಡಿ ದೇವರು ಯಾವ ರೀತಿ ಹೇಳ್ತಾರೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತಾಗಿದೆ. ಅದೇನಂತ ಹೇಳ್ಬೇಕಂದ್ರೆ, ತಾನು ಭೂಮಿಯ ಮೇಲೆ ಮನುಷ್ಯರನ್ನ ಉಂಟು ಮಾಡಿದ್ದನ್ನು ನೆನೆಸಿ ಆತನು ಪಶ್ಚಾತ್ತಾಪ ಪಟ್ಟನು ಎಂಬುದಾಗಿ ನಾವು ನೋಡ್ತೀವಿ. ಹೀಗಿರುವಂತ ಸಂದರ್ಭದಲ್ಲಿ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈಗ ಒಂದು ದೇವರ ಒಂದು ಜಡ್ಜ್ಮೆಂಟ್ ಬರ್ತದೆ. ಆ ಜಡ್ಜ್ಮೆಂಟ್ ಏನು ಅಂತ ಹೇಳ್ಬೇಕಂದ್ರೆ 7ನೇ ವಚನದಲ್ಲಿ ನಾವು ನೋಡ್ತೀವಿ. ಮತ್ತು ಯೆಹೋವನು, ನಾನು ಸೃಷ್ಟಿಸಿದ ಮನುಷ್ಯ ಜಾತಿಯನ್ನು ಭೂಮಿಯ ಮೇಲಿನಿಂದ ಅಳಿಸಿ ಬಿಡುವೆನು, ಅದನ್ನು ಉಂಟು ಮಾಡಿದ್ದಕ್ಕೆ ನನ್ನಲ್ಲಿ ಪಶ್ಚಾತ್ತಾಪ ಹುಟ್ಟಿತು. ಇಲ್ಲಿ ನೋಡುವಂತಹ ಸಂದರ್ಭದಲ್ಲಿ ಭೂಮಿಯ ಮೇಲಿನಿಂದ ಮನುಷ್ಯ ಕುಲವನ್ನೇ ನಾನು ಮಾಡ್ಬಿಡ್ತೀನಿ, ಅಳಿಸೇ ಬಿಟ್ಬಿಡ್ತೀನಿ, ಅವ್ರು ಎಂದಿಗೂ ಇರಬಾರ್ದು ಎಂಬುದಾಗಿ ದೇವರು ಏನ್ ಮಾಡಿದ್ರು ಅಂದ್ರೆ ಕೊನೆಯದಾಗಿ ಮನಸ್ಸಿನಲ್ಲಿ ಆತನು ತೀರ್ಮಾನ ಮಾಡ್ಕೊಂಡ್ಬಿಟ್ಟು, ಈಗ ಲೋಕ ಸಂಪೂರ್ಣವಾಗಿ ಒಂದು ಕೆಟ್ಟು ಹೋಗಿದೆ. ಈಗ ಕೆಟ್ಟು ಹೋಗಿರುವಂತ ಒಂದು ಸಂದರ್ಭದಲ್ಲಿ ನಮಗೆ ಚೆನ್ನಾಗಿ ಗೊತ್ತಿದೆ ಯಾರಿಗೆ ಒಂದು ದಯೆ ದೊರಕಿತ್ರಿ ನೋಡೋಣ. ಬೇಕಂದ್ರೆ ನೋಹನಿಗೆ ಯೆಹೋವನ ದಯೆ ಆತನಿಗೆ ದೊರಕಿತು.
ಆ ಒಂದು ವಚನ ನಾವು ನೋಡ್ಬೇಕಂದ್ರೆ ಆದಿಕಾಂಡ 6ನೇ ಅಧ್ಯಾಯ 8ನೇ ವಚನ. ಆದರೆ ನೋಹನಿಗೆ ಯೆಹೋವನ ದಯವು ದೊರಕಿತು. ಆ ಇಲ್ಲಿ ನೋಡುವಂತ ಸಂದರ್ಭದಲ್ಲಿ ಭೂಮಿ ಸಂಪೂರ್ಣವಾಗಿ ಕೆಟ್ಟು ಹೋಗಿದೆ. ಕೆಟ್ಟು ಹೋಗಿರುವಂತಹ ಸಂದರ್ಭದಲ್ಲಿ ನಾವು ನೋಡುವಾಗ ದೇವರಿಗೆ ನೋಹನ ಮೇಲೆ ಮತ್ತು ಆತನ ಕುಟುಂಬದ ಮೇಲೆ ಯೆಹೋವನಿಗೆ ದಯೆ ದೊರಕಿತು ಎಂಬುದಾಗಿ ನಾವು ನೋಡ್ತೀವಿ. ಹೀಗಿರುವಂತಹ ಸಂದರ್ಭದಲ್ಲಿ ಕರ್ತನಲ್ಲಿ ಪ್ರಿಯರೇ, ಭಕ್ತನಾಂತ ಪೇತ್ರನು ಅಂದು ಹೇಳಿದಂತ ಆ 3 ಒಂದು ವಿಚಾರಗಳನ್ನ ನಾವು ನೋಡ್ತೀವಿ ನೋಹನ ಜೀವಿತದಲ್ಲಿ ಆತನ ಕುಟುಂಬದವರಲ್ಲಿತ್ತು ಅಂತ. ಅಲ್ಲಿ ನೋಡ್ಬೇಕಂದ್ರೆ ನೋಹ ಮತ್ತು ಆತನ ಕುಟುಂಬ ಯಾವ ರೀತಿ ಇತ್ತು ದೇವರ ದೃಷ್ಟಿಯಲ್ಲಿ ಅಂತ ಹೇಳುವಾಗ ಯೋಹಾನನ ಆದಿಕಾಂಡ 6ನೇ ಅಧ್ಯಾಯ 9ನೇ ವಚನ. ನೋಹನ ಚರಿತ್ರೆಯು, ನೋಹನು ನೀತಿವಂತನು, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ಆಗಿದ್ದನು. ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು. ಅಲ್ಲಿ ನೋಡುವಂತ ಸಂದರ್ಭದಲ್ಲಿ 3 ವಿಚಾರಗಳನ್ನ ನೋಡ್ತೀವಿ. ಆ 3 ವಿಚಾರಗಳಲ್ಲಿ ನೋಡುವಾಗ ಭಕ್ತನಾದ ಪೇತ್ರನು ಹೇಳಿದಂತ ಆ 3 ಸ್ವಭಾವಗಳು ನೋಹ ಮತ್ತು ಆತನ ಕುಟುಂಬದವರಲ್ಲಿತ್ತು. ನೋಹನು ಶಾಂತವಾಗಿದ್ದನು. ಹೇಗಿದ್ದು ಅಂತ ಹೇಳ್ಬೇಕಂದ್ರೆ ತಂದೆ ದೇವರೊಂದಿಗೆ ಆತನು ಸಮಾಧಾನ ಶಾಂತಿಯಿಂದ ಆತನು ನಡ್ಕೊಳ್ಳುವವನಾಗಿದ್ದನು. ವಿಶೇಷವಾಗಿ ಆತನು ನಿರ್ಮಲ ಮನಸ್ಸುಳ್ಳವನಾಗಿ ಇದ್ದನು. ವಿಶೇಷವಾಗಿ ಆ ಕಾಲದವರಲ್ಲಿ ನೋಡ್ಬೇಕಂದ್ರೆ ದೋಷವಿಲ್ಲದವನಾಗಿ ಕಾಣಿಸಿಕೊಂಡನು. ಆ ಕಾರಣದಿಂದ ನೋಡ್ಬೇಕಂದ್ರೆ ಯೆಹೋವ ದೇವರು ಆತನೊಂದಿಗೆ ಅನ್ಯೋನ್ಯವಾಗಿದ್ದರು. ಹೇಗೆ ಸಾಧ್ಯ ದೇವರೊಂದಿಗೆ ಅನ್ಯೋನ್ಯವಾಗಿರಲು ಅಂತ ನೋಡುವಾಗ ನೋಹನು ನಾನು ನೋಡ್ಬೇಕಂದ್ರೆ ದೇವರೊಂದಿಗೆ ಸಮಾಧಾನದಿಂದ ಇದ್ರು. ಆ ಕಾರಣದಿಂದ ನಾನು ನೋಡುವಾಗ ಆತನಲ್ಲಿ ಒಂದು ಶಾಂತಿ ಇತ್ತು. ಮತ್ತೆ ದೇವರು ಮುಂದೆ ನಡೆಸುವಂತ ಒಂದು ಕಾರ್ಯವನ್ನ ದೇವರು ಏನ್ ಮಾಡಿದ್ರು ಅಂದ್ರೆ ನೋಹನಿಗೆ ತಿಳಿಸಿದ್ರು ಅಂತ ನಾವು ನೋಡ್ತೀವಿ. ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನಾಗಿದ್ದನು. ಯಾವ ತಪ್ಪು ಆತನಿಗೆ ಒರೆಸಲಿಕ್ಕೆ ಸಾಧ್ಯವಿರಲಿಲ್ಲ. ಆದ್ದರಿಂದ ಆತನು ನಿರ್ಮಲರಾಗಿ ದೇವರ ಮುಂದೆ ಕಾಣಿಸಿಕೊಂಡನು ಎಂಬಂತ ಒಂದು ವಿಚಾರವನ್ನ ನಾವು ನೋಡ್ತೀವಿ. ಆತನು ನೀತಿವಂತನಾಗಿದ್ರು ಅಂತ ಹೇಳುವಂತ ಸಂದರ್ಭದಲ್ಲಿ ಆತನಲ್ಲಿ ದೇವರು ಯಾವ ಒಂದು ದೋಷವನ್ನ ಕಂಡುಹಿಡಿಲಿಕ್ಕೆ ಆಗ್ಲಿಲ್ಲ. ಆದುದರಿಂದ ಇಲ್ಲಿ ನೋಡುವಂತ ಸಂದರ್ಭದಲ್ಲಿ ಭಕ್ತನಾಂತ ಪೇತ್ರನು ನಮಗೆ ಹೇಳುವಂತ ಒಂದು ವಿಚಾರ, ಯುಗದ ಅಂತ್ಯ ದಿನಗಳಲ್ಲಿ ಜೀವಿಸ್ತಾ ನಮಗೆ ಹೇಳುವಂತ ವಿಚಾರವಾಗಿ ಹೇಳುವಾಗ, ಅಂದು ಆ ಒಂದು ಸಮಯದಲ್ಲಿ ಮೊದಲನೆಯ ಒಂದು ಯುಗದ ಅಂತ್ಯ ಭಾಗದಲ್ಲಿ ನಾವು ನೋಡುವಾಗ ಈ ಹೇಳಿದಂತ 3 ವಿಚಾರಗಳನ್ನ ನಾವು ನೋಡ್ಬೇಕಂದ್ರೆ ದೇವರು ನೋಹನಲ್ಲಿ ಮತ್ತು ಆತನ ಕುಟುಂಬದಲ್ಲಿ ಕಂಡ ಕಾರಣ ನಾವು ನೋಡ್ತೀವಿ. ನೋಹ ಮತ್ತು ಆತನ ಕುಟುಂಬಕ್ಕೆ ದೇವರು ಏನ್ ಮಾಡಿದ್ರು, ದೇವರ ಒಂದು ದಯೆ ದೊರಕಿತು ಅಂತ. ಈಗ ಪ್ಯಾರಲಲ್ ಆಗಿ ನಾವು ನೋಡುವಾಗ ದೇವರು ಏನ್ ಮಾಡಕ್ ಹೋಗ್ತಾರೆ ಅಂತ ಹೇಳ್ಬೇಕಂದ್ರೆ ಈ ಲೋಕವನ್ನ ನಾಶ ಮಾಡ್ಲಿಕ್ಕೆ ಹೋಗ್ತಾರೆ. ನಾಶ ಮಾಡ್ಲಿಕ್ಕೆ ಹೋಗುವಂತ ಸಂದರ್ಭದಲ್ಲಿ ದೇವರು ಎಲ್ಲರನ್ನ ನಾಶ ಮಾಡ್ತಾರ ಎನ್ನುವಂತ ಒಂದು ವಿಚಾರ ಬರುವಾಗ ದೇವರೊಂದಿಗೆ ಶಾಂತವಾಗಿ ನಿರ್ಮಲರಾಗಿ ದೋಷವಿಲ್ಲದವರಾಗಿ ಯಾರ್ಯಾರು ಕಾಣಿಸಿಕೊಳ್ತಾರೋ ಅವರನ್ನ ದೇವರು ಏನ್ ಮಾಡ್ತಾರೆ ಅಂದ್ರೆ ಹೇಗಾದ್ರೂ ಮಾಡಿ ರಕ್ಷಣೆ ಮಾಡ್ತಾರೆ ಎನ್ನುವಂತ ಒಂದು ವಿಚಾರ ಇಲ್ಲಿ ನಾವು ನೋಡ್ಬೇಕಂದ್ರೆ ಖಂಡಿತವಾಗಿ ಇಲ್ಲಿ ನೋಡ್ತೀವಿ. ಆದುದರಿಂದ ದೇವರು ಅವರ ಒಂದು ಸಂರಕ್ಷಣೆಗಾಗಿ ನೋಹ ಮತ್ತು ಆತನ ಕುಟುಂಬ ನೀತಿವಂತರಾಗಿ ಕಾಣಿಸಿಕೊಂಡ ಒಂದು ಕಾರಣದಿಂದಾಗಿ ದೇವರು ಅವರ ಒಂದು ರಕ್ಷಣೆಗಾಗಿ ಏನ್ ಮಾಡ್ಬೇಕಂದ್ರೆ ಒಂದು ಮಾರ್ಗೋಪಾಯವನ್ನ ಮಾಡ್ತಾರೆ. ಅವರ ರಕ್ಷಣೆಗಾಗಿ ದೇವರು ಒಂದು ದೊಡ್ಡದಾದಂತ ಒಂದು ಆರ್ಕನ ಕಟ್ಟಲಿಕ್ಕೆ ಅವ್ರಿಗೆ ಬಿಡ್ತಾರೆ. ದೇವ್ರೇನು ಕಟ್ಲಿಕ್ಕೆ ಹೋಗ್ಲಿಲ್ಲ. ಆದ್ದರಿಂದ ನೋಡುವಾಗ ಮುಂದೆ 120 ವರ್ಷ ಒಂದೇನ್ ಮಾಡ್ಬಿಟ್ರು ದೇವರು ಏನಂದ್ರೆ ಕಟ್ ಆಫ್ ಡೇಟ್ ನ ಮಾಡ್ಬಿಟ್ರು. 120 ವರ್ಷದ ಒಳಗೆ ನೋಡುವಂತ ಸಂದರ್ಭದಲ್ಲಿ ನೀನು ನಿನ್ನ ರಕ್ಷಣೆಯನ್ನ ಸಾಧಿಸಿಕೊಳ್ಳಬೇಕು, ನಿನ್ನ ಫ್ಯಾಮಿಲಿ ರಕ್ಷಣೆಯನ್ನ ನೀನು ಸಾಧಿಸಿಕೊಳ್ಬೇಕು. ಅದೇ ರೀತಿಯಾಗಿ ನಾವು ನೋಡುವಾಗ ಮುಂದೆ ಬರುವಂತ 120 ವರ್ಷದಲ್ಲಿ ಮತ್ತೊಂದು ರೆಸ್ಪಾನ್ಸಿಬಿಲಿಟಿನ ಅವರು ಕೊಟ್ಟರು. ಅದು ಮುಂದೆ ನೋಡೋಣ. ಆ ಕೆಲಸಗಳನ್ನ ಮಾಡಿ ನಾವು ನೋಡುವಾಗ ನೋಹ ಮತ್ತು ಅವರ ಕುಟುಂಬದವರು ದೇ ವರ್ಕ್ಡ್ ಔಟ್ ದೇರ್ ಓನ್ ಸ್ಯಾಲ್ವೇಷನ್ ವಿತ್ ಫಿಯರ್ ಅಂಡ್ ಟ್ರೆಂಬ್ಲಿಂಗ್ ಅಂತ. ನಿಮ್ಮ ರಕ್ಷಣೆಗಳನ್ನ
ನೀವು ಸಾಧಿಸಿಕೊಳ್ಳ್ರಿ. ಯಾಕಂದ್ರೆ ಒಂದು ದೇವರ ಒಂದು ಟೈಮ್ ಕೊಟ್ಬಿಟ್ರು. 120 ವರ್ಷ ಅಷ್ಟೇನೆ ಮನುಷ್ಯ. 120 ವರ್ಷದ ಮೇಲೆ ಆತನು ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಆದುದರಿಂದ ನಿನ್ನ ಮತ್ತು ನಿನ್ನ ಕುಟುಂಬದ ಸಂರಕ್ಷಣೆಗಾಗಿ ನೀನು ಏನ್ ಮಾಡ್ಬೇಕಾಗಿದೆ ಅಂತ ಹೇಳ್ಬೇಕಂದ್ರೆ, ಒಂದು ರಕ್ಷಣೆಗಾಗಿ ಒಂದು ನಾವಿಯನ್ನ ಒಂದು ಕಟ್ಟಬೇಕು. 120 ವರ್ಷದ ಸಾಧನೆ ಇಲ್ಲಿ ನೋಡುವಂತ ಎಂತ ಒಂದು ದೊಡ್ಡ ಒಂದು ರೆಸ್ಪಾನ್ಸಿಬಿಲಿಟಿ ನೋಹನ ಕುಟುಂಬಕ್ಕೆ ಮೇಲೆ ಬಂದ್ಬಿಡುತ್ತೆ ಅಂತ ನೋಡುವಾಗ, ಅವರೇ ಹೋಗಿ ತುರಾಯಿ ಮರಗಳನ್ನ ಅವರು ಕಡಿದು, ನಾನು ನೋಡುವಾಗ ಎಂತಾದ ಒಂದು ದೊಡ್ಡ ಸ್ಟ್ರಕ್ಚರ್ ಅಂತ ಹೇಳುವಾಗ, ಕೆನಡಿ ಬ್ರದರ್ ಅವರ ಅಮೆರಿಕಾದಲ್ಲಿ ಇರುವಾಗ ಅವರು ಒಂದು ಲೈವ್ ಪಿಕ್ಚರ್ನ ತೋರಿಸ್ತಾರೆ ಒಂದು ನಮ್ಮ ಒಂದು ಮಾತಾಡುವಂತ ಸಂದರ್ಭದಲ್ಲಿ. ಆವಾಗ ಅದು ಸುಮಾರು 200 ಅಡಿ ಎತ್ತರ ಉದ್ದ ಇತ್ತು. ಎತ್ತರ ಸುಮಾರು 70 50 ಅಡಿ ಎತ್ತರ ಮತ್ತೆ 60 ಅಡಿ ಅಗಲವಾದಂತ ಒಂದು ಒಂದು ನಾವೆಯನ್ನು ನಿನ್ನ ಕಟ್ಕೊಳ್ಬೇಕು ಎಂಬುದಾಗಿ ಹೇಳ್ಬಿಟ್ಟು, ಹೀಗಿರುವಂತ ಸಂದರ್ಭದಲ್ಲಿ ಅದುವರೆಗೂ ನಾವು ನೋಡುವಂತ ಸಂದರ್ಭದಲ್ಲಿ ಮಳೆ ಆಗಿರಲ್ಲ, ಒಂದು ಫ್ಲಡ್ ಕೂಡ ಆಗಿರಲ್ಲ. ಸಂಗತಿ ಯಾವುದೇ ರೀತಿ ಇದೆ ಅಂತ ಹೇಳ್ಬೇಕಂದ್ರೆ, ಮುಂದೆ ಸಂಭವಿಸುವಂತ ಸಂಗತಿ ಯಾರಿಗೂ ಗೊತ್ತಿರಲ್ಲ. ಹೀಗಿರುವಂತಹ ಸಂದರ್ಭದಲ್ಲಿ ಕೇವಲ ನಂಬಿಕೆಯಿಂದ ನಾವು ನೋಡುವಾಗ ನೋಹನು ಅವನು ಕೊಟ್ಟಂತ ಒಂದು ಕೆಲಸವನ್ನ ಅವರು ಮಾಡಿ ಮುಗಿಸ್ತಾನೆ. ಇಲ್ಲಿ ನೋಡುವಾಗ ಹಿಂದೆ ನೋಡಿದ ಹಾಗೆ ಕಡೆಯ ದಿವಸಗಳಲ್ಲಿ ಕುಚೋದ್ಯಗಾರರು ಬಂದು ಕುಚೋದ್ಯ ಮಾಡುತ್ತಾ ಆತನ ಪ್ರತ್ಯಕ್ಷತೆಯ ವಿಚಾರವಾದ ವಾಗ್ದಾನ ಏನಾಯಿತು ಎಂಬುದಾಗಿ ಹೇಳ್ತಾರೆ ಎನ್ನುವಂತ ವಿಚಾರ ಬರುವಾಗ, ಆ ಕಾಲದಲ್ಲಿ ಅಲ್ಲಿದ್ದಂತಹ ಜನರು ಬಂದು ಯಾವ ರೀತಿಯಲ್ಲಿ ನಮ್ಮ ನೋಹನನ್ನ ಏನು ಕುಚೋದ್ಯ ಮಾಡಿರಬಹುದು. ಕುಚೋದ್ಯಗಾರರು ಏನಾಯ್ತು ಪ್ರತ್ಯಕ್ಷತೆ, ಮಳೆ ಬರ್ತಿದೆ ಅಂತ ಹೇಳ್ತಾರಲ್ಲ, ಎಲ್ಲಿ ಮಳೆ ಬರ್ತದೆ, ಇಂಥ ಒಂದು ದೊಡ್ಡದಾದಂತ ಒಂದು ನಾವೇ ಕಟ್ಟಿದೆಯಲ್ಲ, ಹೇಗೆ ಸಾಧ್ಯ ಎಂಬುದಾಗಿ ನಾವು ನೋಡುವಾಗ ಆ ಸಮಯದಲ್ಲಿ ಕುಚೋದ್ಯ ಮಾಡಿರುವುದು ಸಾಧ್ಯ. ಆದ್ದರಿಂದ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 7ನೇ ವಚನವನ್ನ ನಾವು ನೋಡ್ತೀವಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 7ನೇ ವಚನ. ನಂಬಿಕೆಯಿಂದಲೇ ನೋಹನು ಅದುವರೆಗೆ ಕಾಣದಿದ್ದ ಸಂಗತಿಗಳ ವಿಷಯವಾಗಿ ದೈವೋಕ್ತಿಯನ್ನು ಹೊಂದಿ ಭಯಭಕ್ತಿಯುಳ್ಳವನಾಗಿ ತನ್ನ ಮನೆಯವರ ಸಂರಕ್ಷಣೆಗೋಸ್ಕರ ನಾವೆಯನ್ನು ಕಟ್ಟಿ ಸಿದ್ಧ ಮಾಡಿದನು. ತನ್ನ ಮತ್ತು ಕುಟುಂಬದ ಸಂರಕ್ಷಣೆಗಾಗಿ ಅಂದಿನವರೆಗೂ ಅಲ್ಲಿಯವರೆಗೂ ಕಾಣದಿದ್ದಂತ ಒಂದು ವಿಚಾರವನ್ನ, ಮಳೆ ಒಂದು ಫ್ಲಡ್ ಬರುವಂತ ಒಂದು ಸಂದರ್ಭ ಏನಿತ್ತು, ಇಲ್ಲವೇ ಇರಲಿಲ್ಲ. ಯಾಕಂದ್ರೆ ದೇರ್ ಇಸ್ ನೋ ಎವಿಡೆನ್ಸ್, ಹತ್ರ ಯಾವುದು ಇದ್ರಲ್ಲಿ ಆಗಿಲ್ಲ. ಆದ್ರೂ ಒಂದು ರೀತಿಯ ಒಂದು ನಾವೇನ ಕಟ್ಟಬೇಕು ಅಂತ ಹೇಳ್ಬಿಡ್ತಾರೆ. ಈಗ ನಾವು ನೋಹನ ಒಂದು 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 ಪರಿಸ್ಥಿತಿಯಲ್ಲಿ ಇದ್ದರೆ ಎಷ್ಟು ಕಷ್ಟ ಇರ್ತಾ ಇತ್ತು ಅಂತ ನಾವು ನೋಡಿ ಯೋಚನೆ ಮಾಡ್ಬೇಕು. ಯಾಕಂದ್ರೆ ಮಳೆ ಆಗಿಲ್ಲ, ಒಂದು ನಾವೇನ ಕಟ್ತಾ ಇದ್ದೀವಿ, ಅದನ್ನ ಏನ್ ಮಾಡ್ಬೇಕಾಗಿದೆ ಅಂದ್ರೆ ನೋಹ ಅದನ್ನ ನಂಬಿ ಅದನ್ನ ಕಾರ್ಯ ಮುಗಿಸ್ಬೇಕಾಗಿದೆ. ಆದುದರಿಂದ ಆತ್ಮೀಯ ಕಣ್ಣುಗಳಿಂದ ಆತನು ಅದೇನ್ ಮಾಡಿದಂತೆ ಅದನ್ನು ನೋಡಿದ್ರು, ಅದನ್ನ ನಂಬಿದ್ರು. ಅದೇ ರೀತಿಯಾಗಿ ಆತನಿಗೆ ಕೊಟ್ಟಂತ ತನ್ನ ರಕ್ಷಣೆಯಾಗಿ ಆತನ ದೇವರು ಕೊಟ್ಟಂತ ಒಂದು ಕಾರ್ಯವನ್ನ ಆಗ ನೋಡುವಾಗ ನೋಹನು ಮಾಡಿ ಮುಗಿಸಿದನು ಎಂಬುದಾಗಿ ನಾವು ನೋಡ್ತೀವಿ. ಈಗಿರುವಂತಹ ಸಂದರ್ಭದಲ್ಲಿ ಕರ್ತನಲ್ಲಿ ಪ್ರಿಯರೇ, ನಮಗೆ ಚೆನ್ನಾಗಿ ಗೊತ್ತಿದೆ, ಅಲ್ಲಿ ನೋಡುವಂತ ಸಂದರ್ಭದಲ್ಲಿ ಆತನಿಗೆ ಜನರ ಮಧ್ಯದಲ್ಲಿ ಹೋಗಿ ಸುವಾರ್ತೆಯನ್ನು ಸಾರುವಂತ ಒಂದು ಕೆಲಸವನ್ನ ಕೂಡ ದೇವರು ಆತನ ಮೇಲೆ ಒಂದು ಅಡಿಷನಲ್ ರೆಸ್ಪಾನ್ಸಿಬಿಲಿಟಿ ಆಗಿ ಕೊಟ್ಟರು ಅಂತ ನಾವು ನೋಡ್ತೀವಿ. ಇದೇ ಕಾರ್ಯಗಳನ್ನ ದೇವರು ಇಂದಿನ ಕಾಲದಲ್ಲಿಯೂ ಮಾಡ್ಕೊಂಡ್ ಬಂದಿದ್ದಾರೆ. ನೋಡುವಾಗ ದುಷ್ಟನ ಸಾವಿನಲ್ಲಿ ನನಗೆ ಲೇಷವಾದರೂ ಸಂತೋಷವಿಲ್ಲ, ಆತನು ತಿರುಗಿಕೊಂಡು ಬಾಳುವುದೇ ನನಗೆ ಸಂತೋಷ ಎಂಬುದಾಗಿ ಅನೇಕ ವರ್ತಿ ತಂದೆಯಾದ ದೇವರು ಹೇಳಿರುವುದನ್ನ ನಾವು ನೋಡ್ತೀವಿ. ಹೀಗಿರುವಂತಹ ಸಂದರ್ಭದಲ್ಲಿ ನಿನೆವೆ ಪಟ್ಟಣದ ವಿಚಾರವಾಗಿಯೂ ಕೂಡ ನಾವು ಅದೇ ರೀತಿ ನೋಡ್ತೇವೆ. ನಿನೆವೆ ಪಟ್ಟಣ 40 ದಿನಗಳಾದ ಮೇಲೆ ಏನಾಗುತ್ತೆ, ನಾಶವಾಗುತ್ತೆ ಎನ್ನುವಂತ ವಿಚಾರವನ್ನ ನಾವು ನೋಡುವಾಗ ಯೋನನ ಮುಖಾಂತರವಾಗಿ ದೇವರು ಒಂದು ಸಂದೇಶವನ್ನ ಕಟ್ಟಿಸಿಕೊಟ್ಟಾಗಲೂ ಕೂಡ ಅವರು ಮನ ತಿರುಗಿದಾಗ ಮಾಡಬೇಕಾಗಿದ್ದಂತ ಒಂದು ವಿಶೇಷ ದೊಡ್ಡ ಒಂದು ನಾಶನವನ್ನ ದೇವರು ಏನ್ ಮಾಡಿದ್ರು ಅಂದ್ರೆ ತಪ್ಪಿಸಿದ್ರು ಎನ್ನುವಂತ ಒಂದು ವಿಚಾರವನ್ನ ನಾವು ನೋಡ್ತೀವಿ. ಅದೇ ರೀತಿಯಾಗಿ ನೋಡ್ಬೇಕಂದ್ರೆ ಇಸ್ರೇಲರಿಗೆ ಕೊನೆಯದಾಗಿ ಅವರ ನಾಶನ ಬರುವಂತ ಸಂದರ್ಭದಲ್ಲಿ ಕೂಡ ನಾವು ನೋಡುವಾಗ ದೇವರು ಯೆರೆಮೀಯನ ಮುಖಾಂತರವಾಗಿ ಅನೇಕ ಒಂದು ವಿಚಾರಗಳ ಎಚ್ಚರಿಕೆ ಮಾತುಗಳನ್ನ ಕೊಟ್ಟರು.
ಅವ್ರ ಉದ್ದೇಶ ಏನಾಗಿತ್ತು ಅಂತ ಹೇಳ್ಬೇಕಂದ್ರೆ, ಒಂದು ವೇಳೆ ಇವರು ಮನ ತಿರುಗಿ ಅವರು ದೇವರ ಕಡೆ ತಿರುಗಿಕೊಂಡ್ರೆ ಮುಂದೆ ಬರಬೇಕಾದಂತ ಆ ಒಂದು ದೊಡ್ಡದಾದಂತ ಒಂದು ನಾಶನದಿಂದ ತಪ್ಪಿಸಲು ದೇವರು ಏನ್ ಮಾಡಿದ್ರು ಅಂದ್ರೆ ತನ್ನ ಪ್ರವಾದಿಗಳನ್ನ ಅವರ ಮಧ್ಯದಲ್ಲಿ ಕಳಿಸಿದ್ರು ಅಂತ ನಾವು ನೋಡ್ತೀವಿ. ಹೀಗಿರುವಂತಹ ಸಂದರ್ಭದಲ್ಲಿ ಕರ್ತನಲ್ಲಿ ಪ್ರಿಯರೇ, ಈಗ ನಾವು ಈಗದ ಅಂತ್ಯ ದಿನಗಳಿಗೆ ನಾವು ಬಂದಿದ್ದೇವೆ. ಈಗ ನೋಡುವಂತ ಸಂದರ್ಭದಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಒಂದು ರೆಸ್ಪಾನ್ಸಿಬಿಲಿಟಿನ ಕೊಡ್ತಾರೆ. ನೀವು ಜಗತ್ತಿಗೆಲ್ಲ ಹೋಗಿ ಏನ್ ಮಾಡಿ, ನೀವು ಸುವಾರ್ತೆಯನ್ನು ಸಾರಿರಿ, ರಿಪೆಂಟೆನ್ಸ್ ಆ ಒಂದು ವಿಚಾರವನ್ನ ಸಾರಿರಿ, ನಂಬುವವನು ರಕ್ಷಣೆಯನ್ನ ಹೊಂದಲಿ. ಅದರಿಂದ ಮಾರ್ಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ನೋಡುವಾಗ ಈ ಮಾತನ್ನ ಹೇಳಲ್ಪಟ್ಟಿದೆ. ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ, ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು. ಇಲ್ಲಿ ನೋಡುವಾಗ ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆಯನ್ನ ಹೊಂದುವನು ಎಂಬುದಾಗಿ ಹೇಳುವಾಗ, ಇಲ್ಲಿ ನೋಡ್ಬೇಕಂದ್ರೆ 1 ಪೇತ್ರ 3ನೇ ಅಧ್ಯಾಯ 20ನೇ ವಚನದಲ್ಲಿ ನಾವು ನೋಡುವಾಗ ಈ ಮಾತುಗಳನ್ನ ನಾವು ನೋಡ್ತೀವಿ. 1 ಪೇತ್ರ 3ನೇ ಅಧ್ಯಾಯ 20ನೇ ವಚನದಲ್ಲಿ ನಾವು ನೋಡುವಾಗ, ನೋಹನು ನಾವೆಯನ್ನು ಕಟ್ಟಿಸುತ್ತಿರಲು ದೇವರು ದೀರ್ಘ ಶಾಂತಿಯಿಂದ ಕಾದಿದ್ದಾಗ ಆತನಿಗೆ ಅವಿಧೇಯರಾಗಿದ್ದವರ ಬಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿದನು. ನೋಡಿ, ಆತನು ಅವಿಧೇಯರ ಬಳಿಗೆ ಹೋಗಿ ಸುವಾರ್ತೆಯನ್ನ ದೇವರು ಸಾರಲಿಕ್ಕೆ ನೋಹನ್ನ ಕೊಟ್ರು. ಯಾಕೆ ಅಂತ ಹೇಳ್ಬೇಕಂದ್ರೆ, ದೇವರಿಗೆ ಅವರು ಕೆಟ್ಟು ಹೋದವರ ಒಂದು ನಾಶನದಲ್ಲಿಯೂ ಕೂಡ ತಂದೆಯಾದ ದೇವರು ಸಂತೋಷ ಪಡದೆ ಅವರು ಪುನಃ ಮನ ತಿರುಗಿ ದೇವರ ಕಡೆಗೆ ತಿರುಗಿಕೊಳ್ಳಿ ಎಂಬುದೇ ದೇವರ ಒಂದು ಆಶೆಯಾಗಿತ್ತು ಎನ್ನುವಂತ ಒಂದು ವಿಚಾರವನ್ನ ನಾವು ನೋಡ್ತೀವಿ. ಹೀಗಿರುವಂತಹ ಸಂದರ್ಭದಲ್ಲಿ ಕರ್ತನಲ್ಲಿ ಪ್ರಿಯರೇ, ನಾವು ನೋಡುವಾಗ ದೇವರು ಮತ್ತು ಆ ಸಮಯದಲ್ಲಿ ನಾವು ನೋಡುವಾಗ ಒಂದು ನೋಹ ಮತ್ತು ಆತನ ಕುಟುಂಬವನ್ನ ಬಂದಂತ ಆ ಜಲಪ್ರಳಯದಿಂದ ಅವರನ್ನ ಸೇವ್ ಮಾಡಿದ್ರು ಅಂತ ನಾವು ನೋಡ್ತೀವಿ. ಹೀಗಿರುವಂತ ಸಂದರ್ಭದಲ್ಲಿ ತಂದೆಯಾದ ದೇವರು ನಮಗೆ ಒಂದು ವಿಶೇಷವಾದಂತ ಒಂದು ಬುದ್ಧಿಪಾಠವನ್ನ ಇದರಲ್ಲಿ ಬರೆದು ಕೊಟ್ಟಿರುವುದನ್ನ ನಾವು ನೋಡ್ತೀವಿ. ಅದೇನಂತ ಹೇಳ್ಬೇಕಂದ್ರೆ, ನಮ್ಮ ರಕ್ಷಣೆಯನ್ನ ನಾವು ಸಂಪಾದಿಸಿಕೊಳ್ಳುವುದಕ್ಕೋಸ್ಕರ ನಾವುಗಳು ಕೂಡ ಏನ್ ಮಾಡ್ಬೇಕಾಗಿದೆ ಅಂತ ಹೇಳ್ಬೇಕಂದ್ರೆ, ಒಂದು ನಾವೆಯನ್ನ ಕಟ್ಟಬೇಕಾಗಿದೆ. ನಾವು ಆ ನಾವೆಗಳಿಗೆ ಸೇರ್ಬೇಕಾಗಿರುವಂತ ಒಂದು ರೆಸ್ಪಾನ್ಸಿಬಿಲಿಟಿ ನಮಗೆ ಒಂದು ದೇವರು ಕೊಟ್ಟಿದ್ದಾರೆ ಅಂತ ನಾವು ನೋಡ್ತೀವಿ. ಆದುದರಿಂದ ಕೇವಲ 8 ಜನ ಮಾತ್ರ ಏನಾದ್ರು ಅಂತ ಹೇಳ್ಬೇಕಂದ್ರೆ ಅಂದು ನೀರಿನಿಂದ ರಕ್ಷಣೆಯನ್ನು ಹೊಂದಿದರು. ಅದನ್ನ ಓದ್ಬೇಕು ಅಂತ ಕೇಳ್ತೀನಿ. 1 ಪೇತ್ರ 3ನೇ ಅಧ್ಯಾಯ 20ನೇ ವಚನದಲ್ಲಿ ಕೆಲವು ಮಾತುಗಳನ್ನ ನೋಡೋಣ. ನೋಹನು ನಾವೆಯನ್ನು ಕಟ್ಟುತ್ತಿರಲು ಆ ನಾವೆಯೊಳಗೆ ಕೆಲವರು, ಅಂದರೆ 8 ಜನರು ಸೇರಿ ನೀರಿನ ಮೂಲಕ ರಕ್ಷಣೆ ಹೊಂದಿದರು. ನೋಡಿ, ನೀರಿನ ಮೂಲಕ ರಕ್ಷಣೆಯನ್ನ ಅವರು ಹೊಂದಿದರು. ಮುಂದೆ ಆ ನೀರಿಗೆ ಅನುರೂಪವಾದ ದೀಕ್ಷಾ ಸ್ನಾನವು ಯೇಸು ಕ್ರಿಸ್ತನ ಪುನರುತ್ಥಾನದ ಮೂಲಕ ಈಗ ನಮ್ಮನ್ನು ರಕ್ಷಿಸುತ್ತದೆ. ಇಲ್ಲಿ ನೋಡುವಂತ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಅಂದು ನೀರಿನ ಮುಖಾಂತರವಾಗಿ ದೀಕ್ಷಾ ಸ್ನಾನವನ್ನ ಅದೇನಾಗುತ್ತೆ ಅಂತ ಹೇಳ್ಬೇಕಂದ್ರೆ ಪ್ರೆಸೆಂಟ್ ಮಾಡಿ, ಆ ದೀಕ್ಷಾ ಸ್ನಾನದ ಮೂಲಕವಾಗಿ ಒಂದು ರಕ್ಷಣೆಯನ್ನು ಹೊಂದುವಂತ ಒಂದು ವಿಚಾರವನ್ನ ನಾವು ನೋಡ್ಬೇಕಂದ್ರೆ ಅಲ್ಲಿ ನಾವು ನೋಡುವಾಗ ನೋಹನ ಒಂದು ಕುಟುಂಬವನ್ನ ದೇವರು ರಕ್ಷಿಸಿದ ರೀತಿಯಲ್ಲಿ ಅದು ನಮಗೆ ಒಂದು ಪಾಠವನ್ನ ಹೇಳುವಂತದ್ದಾಗಿದೆ ಅಂತ ನಾವು ನೋಡ್ತೀವಿ. ಆದುದರಿಂದ ರೋಮ 15ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡುವಾಗ ಈ ಮಾತನ್ನ ಬರೆಯಲ್ಪಟ್ಟಿದೆ ಅಂತ. ಸಹೋದರರೇ, ನೀವಂತೂ ಒಳ್ಳೆತನದಿಂದ ಭರಿತರಾಗಿಯೂ ಸಕಲ ಜ್ಞಾನದಿಂದ ತುಂಬಿದವರಾಗಿಯೂ ಒಬ್ಬರಿಗೊಬ್ಬರು ಬುದ್ಧಿ ಹೇಳುವುದಕ್ಕೆ ಶಕ್ತರಾಗಿಯೂ ಇದ್ದೀರೆಂದು ನಿಮ್ಮ ವಿಷಯದಲ್ಲಿ ನನಗೂ ಗೊತ್ತಿದೆ. ಅಲ್ಲಿ ಒಂದು ವಿಚಾರ ನೋಡ್ಬೇಕಾದ್ರೆ 15ನೇ ಅಧ್ಯಾಯ 4ನೇ ವಚನ ದಯವಿಟ್ಟು ಓದ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಪೂರ್ವದಲ್ಲಿ ಬರೆದದ್ದೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿತು. ನಾವು ಓದಿ ಸ್ಥಿರಚಿತ್ತವನ್ನು ಆದರಣೆಯನ್ನು ಹೊಂದಿ ರಕ್ಷಣೆಯ ನಿರೀಕ್ಷೆಯುಳ್ಳವರಾಗಿರುವಂತೆ
ಆ ಗ್ರಂಥಗಳು ಬರೆಯಲ್ಪಟ್ಟವು. ಇಲ್ಲಿ ನೋಡುವಂತ ಸಂದರ್ಭದಲ್ಲಿ ಇವು ಹಿಂದೆ ನಡೆದಂತ ಒಂದೊಂದು ವಿಚಾರಗಳು ಅದು ನಮಗೆ ಒಂದು ಉಪದೇಶ ಮಾಡುವಂಥದ್ದು ಆಗಿದೆ. ಆದುದರಿಂದ ನಾವು ಅದನ್ನ ಓದಿ ಅವುಗಳನ್ನ ನಾವು ಏನ್ ಮಾಡಬೇಕಾಗಿದೆ, ನಂಬಬೇಕಾಗಿದೆ. ಅದರಿಂದ ನಾವು ಸ್ಥಿರಚಿತ್ತವನ್ನು ಆಧರಣೆಯನ್ನು ಹೊಂದಿ ರಕ್ಷಣೆಯ ನಿರೀಕ್ಷೆ ಉಳ್ಳವರಾಗಿರುವಂತೆ ಆ ಆ ಗ್ರಂಥಗಳು ಗ್ರಂಥಗಳು ಬರೆಯಲ್ಪಟ್ಟಿದೆ ಎನ್ನುವಂತ ಒಂದು ವಿಚಾರವನ್ನ ನಾವು ನೋಡ್ತೀವಿ. ಆದುದರಿಂದ ಯಾವ ರೀತಿಯಲ್ಲಿ ನಾವು ನೋಡುವಾಗ ಅಂದು ಆ ಯುಗದ ಅಂತ್ಯ ದಿನಗಳಲ್ಲಿ, ಮೊದಲನೇ ಯುಗದ ಅಂತ್ಯ ದಿನಗಳಲ್ಲಿ ಒಂದು ಕೆಟ್ಟ ಕಷ್ಟ ದಿನಗಳು ಬಂತು, ಅದೇ ರೀತಿಯಾಗಿ ನಾವು ನೋಡುವಾಗ ನಮ್ಮ ಜೀವಿತದಲ್ಲಿಯೂ ಒಂದು ಕಷ್ಟಕರವಾದಂತ ಒಂದು ಕೆಟ್ಟವಾದಂತ ದಿನಗಳು ಬರ್ತದೆ ಅಂತ ನಾವು ನೋಡ್ತೀವಿ. ಅದು ನಮ್ಮ ಕಣ್ಣು ಮುಂದೆ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಆ ದಿನಗಳನ್ನ ನೋಡ್ತಾ ಇದ್ದೀವಿ. ಅದನ್ನ ಬಹಳ ಚೆನ್ನಾಗಿ ಆ ಭಕ್ತನಾಂತ ಪೌಲ ಬರಿಬೇಕಂದ್ರೆ 2ನೇ ಪತ್ರಿಕೆಯಲ್ಲಿ ಬರೀತಾರೆ. 2ನೇ ತಿಮೋತಿ 3ನೇ ಅಧ್ಯಾಯ 1ನೇ ವಚನದಲ್ಲಿ ಭಕ್ತನಾಂತ ಪೌಲನು ಹೇಳಿದಂತ ಮಾತನ್ನ ನಾವು ಇಲ್ಲಿ ನೋಡ್ತೀವಿ. 2ನೇ ತಿಮೋತಿ 3ನೇ ಅಧ್ಯಾಯ ಈ ಮಾತುಗಳನ್ನ ನೋಡಿ 1ನೇ ವಚನದಿಂದ. ಆದರೆ ಕಡೆ ದಿವಸಗಳಲ್ಲಿ ಹ್ಮ್ ಕಠಿಣ ಕಾಲಗಳು ಬರುವವೆಂಬುದನ್ನ ತಿಳಿದುಕೋ. ಹ್ಮ್ ಮನುಷ್ಯರು ಸ್ವಾರ್ಥ ಚಿಂತಕರು, ಹಣದಾಸೆಯವರು, ಬಡಾಯಿ ಕೊಚ್ಚುವವರು, ಅಹಂಕಾರಿಗಳು, ದೂಷಕರು, ತಂದೆ ತಾಯಿಗಳಿಗೆ ಅವಿಧೇಯರು, ಉಪಕಾರ ನೆನೆಸದವರು, ದೇವ ಭಯವಿಲ್ಲದವರು, ಮಮತೆ ಇಲ್ಲದವರು, ಸಮಾಧಾನವಾಗದವರು, ಚಾಡಿ ಹೇಳುವವರು, ದಮೆ ಇಲ್ಲದವರು, ಉಗ್ರತೆಯುಳ್ಳವರು, ಒಳ್ಳೆಯದನ್ನು ಪ್ರೀತಿಸದವರು, ದ್ರೋಹಿಗಳು, ದುಡುಕಿನವರು, ಉಪ್ಪಿಕೊಂಡವರು, ದೇವರನ್ನು ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವವರು, ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವವರು ಆಗಿರುವರು. ಇಲ್ಲಿ ನೋಡುವಂತ ಸಂದರ್ಭದಲ್ಲಿ ಒಂದು ಕಠಿಣಕರವಾದಂತ ದಿನಗಳು ಈ ಯುಗದ ಅಂತ್ಯ ದಿನಗಳಲ್ಲಿ ಬರ್ತದೆ ಎಂಬುದಾಗಿ ನೋಡ್ಬೇಕಂದ್ರೆ ಭಕ್ತನಾಂತ ಪೌಲನು ತಿಮೋತಿಗೆ ಬರೆದಿರುವಂತಹ ಒಂದು ವಿಚಾರ ನೋಡುವಾಗ ಆ ದಿನಗಳನ್ನು ನಾವೇನ್ ಮಾಡ್ತಿದ್ದೀವಿ, ನಮ್ಮ ಸ್ವಂತ ಕಣ್ಣುಗಳಿಂದಲೇ ನೋಡ್ತಾ ಇದ್ದೀವಿ. ಮನುಷ್ಯತ್ವವನ್ನ ಕಳ್ಕೊಂಡು ನಾವು ನೋಡುವಾಗ ಒಂದು ಕೇವಲ ಮೃಗಗಳ ಹಾಗೆ ನಡೀತಿರುವುದನ್ನ ನಾವು ನೋಡ್ತಾ ಇದ್ದೀವಿ. ಈ ಕಾರಣದಿಂದ ಲೋಕದ ಪರಿಸ್ಥಿತಿಗಳು ಯಾವ ರೀತಿ ಆಗುತ್ತೆ ಅಂತ ಹೇಳ್ಬೇಕಂದ್ರೆ ಕಠಿಣ ಕಠಿಣ ದಿನಗಳು ಬರ್ತದೆ ಎನ್ನುವಂತ ಒಂದು ವಿಚಾರವನ್ನ ಭಕ್ತನಾಂತ ಪೌಲ ತಿಮೋತಿಗೆ ಹೇಳುವುದನ್ನ ನಾವು ನೋಡ್ತೀವಿ. ಅದು ಯಾವ ರೀತಿ ಆಗುತ್ತೆ ಅಂತ ನೋಡ್ಬೇಕಂದ್ರೆ ನೋಹನ ದಿನಗಳ ಹಾಗೆ. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 37ರಿಂದ 39 ವಚನಗಳನ್ನು ಓದುವಾಗ ಇಲ್ಲಿ ನಾವು ನೋಡ್ತೀವಿ ಈ ಮಾತುಗಳನ್ನ ಬರೆಯಲ್ಪಟ್ಟಿದೆ. ನೋಹನ ದಿವಸಗಳು ಹೇಗಿದ್ದವೋ ಹಾಗೆಯೇ ಮನುಷ್ಯ ಕುಮಾರನ ಪ್ರತ್ಯಕ್ಷತೆಯೂ ಇರುವುದು. ಇಲ್ಲಿ ನೋಡುವಂತ ಸಂದರ್ಭದಲ್ಲಿ ನೋಹನ ದಿನಗಳು ಯಾವ ರೀತಿ ಕೆಟ್ಟದಾಗಿದ್ದು ನಾನು ನೋಡುವಾಗ ದೇವರು ನೋಡಿದಾಗ ಆತನ ಮನಸ್ಸಿನಲ್ಲಿ ನೊಂದುಕೊಂಡು ಕೋಪವುಳ್ಳನ್ನು ಅದೇ ರೀತಿಯಾಗಿ ನಾವು ನೋಡುವಾಗ ರಕ್ಷಕನಾಂತ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯ ದಿನದಲ್ಲಿ ನೋಡ್ಬೇಕಂದ್ರೆ ಆ ರೀತಿ ದಿನಗಳು ಬರುತ್ತದೆ ಎನ್ನುವಂತ ಒಂದು ವಿಚಾರವನ್ನು ಹೇಳುವಾಗ ಆ ದಿನಗಳನ್ನು ನಾವೇನ್ ಮಾಡ್ತಾ ಇದ್ದೀವಿ, ನಮ್ಮ ಕಣ್ಣಿಂದಲೇ ನಾವು ನೋಡ್ತಾ ಇರುವುದನ್ನು ನೋಡ್ತೀವಿ. ನಮ್ಮ ರಕ್ಷಕನಾಂತ ಯೇಸು ಕ್ರಿಸ್ತನ 24ನೇ ಅಧ್ಯಾಯದಲ್ಲಿ ಹೇಳಿದಂತ ವಿಚಾರಗಳನ್ನು ನೋಡುವಾಗ ಯುದ್ಧಗಳು, ಬರಗಳು, ವಿಷಯಗಳ ಭೂಕಂಪಗಳು ಇವೆಲ್ಲ ಆಗುವುದನ್ನು ನೀವು ನೋಡ್ತೀರಾ ಎನ್ನುವಂತ ವಿಚಾರ ನೋಡುವಾಗ ನಮ್ಮ ಕಣ್ಣು ಮುಂದೆನೆ ನಮ್ಮ ಕಾಲದಲ್ಲಿಯೇ ಈ ಒಂದು 10 ವರ್ಷಗಳ ಹಿಂದೆ ಪ್ರಾರಂಭವಾದಂತ ಯುದ್ಧ ಏನಾಗಿದೆ ಅಂತ ಹೇಳ್ಬೇಕಂದ್ರೆ ಇನ್ನ ಕೊನೆ ರಷ್ಯಾ ಯುಕ್ರೇನ್ ವಾರ್ ಏನಾಗ್ತಾ ಇದೆ ಇವತ್ತು ಕೂಡ ಅದು ಕಂಟಿನ್ಯೂ ಆಗ್ತಾನೆ ಇದೆ. ಅದೇ ರೀತಿಯಾಗಿ ನೋಡ್ಬೇಕಂದ್ರೆ ಗಾಜಾ ಮತ್ತೆ ಇಸ್ರೇಲ್ ಅವರಲ್ಲಿ ಆದಂತ ಒಂದು ವಾರ್ ನಾವು ನೋಡುವಾಗ ಅದು ಇವತ್ತು ಕೂಡ ಮುಗಿದೆ. ಗಾಜಾ ಏನಾಯ್ತು ಅಂತ ಹೇಳ್ಬೇಕಂದ್ರೆ ಪ್ರವಾದನ ವಾಕ್ಯದಲ್ಲಿ ಹೇಳುವಂತ ರೀತಿಯಲ್ಲಿ ಗಾಜಾ ನಿರ್ಜಲವಾಗುವುದು ಎಂಬುದಾಗಿ ಹೇಳುವಾಗ ಗಾಜಾ ಪಟ್ಟಣ ಪೂರ್ತಿಯಾಗಿ ನಿರ್ಜನವಾಗಿರುವುದನ್ನ ನಾವು ನೋಡ್ತೀವಿ. ಅದೇ ರೀತಿಯಾಗಿ ನೋಡ್ಬೇಕಂದ್ರೆ ಇಸ್ರೇಲ್ ಅಮೆರಿಕ ಸೇರಿ ಇರಾನ್ ವಾರ್ ಏನಾಗ್ತಾ ಇದೆ ಅಂತ ಹೇಳ್ಬೇಕಂದ್ರೆ ಈಗ ಕಂಟಿನ್ಯೂ ಆಗಿ ನಡೀತಾನೆ ಇದೆ. ಅದು ಕೊನೆ ಕಾಣದ ಹಾಗೆ ಹೋಗ್ತಾ ಇರುವುದನ್ನ ನಾವು ನೋಡ್ತೀವಿ. ಇದರ ಪರಿಸ್ಥಿತಿ ಅಲ್ಲಿ ನಾವು ಜೀವಿಸುವಾಗ ಏನಾಗಿ ಹೋಗುತ್ತೆ ಲೋಕದ ಪರಿಸ್ಥಿತಿ ಅಂತ ನಾವು ನೋಡುವಾಗ ಲೋಕದಲ್ಲಿ ಶಾಂತಿ ಎನ್ನುವಂಥದ್ದೇ
ಕಾರಣಕ್ಕೆ ಬಹಳ ಕಷ್ಟ ಆಗುತ್ತೆ. ಜನರು ಹೆದರಿಕೆಯಿಂದ ಇರುವಂತ ಒಂದು ಪರಿಸ್ಥಿತಿಗಳು ಬರ್ತದೆ, ಅಭಾವಗಳು ಬರ್ತಾ ಇದೆ. ನಾವು ನೋಡುವಾಗ ಕರ್ತನೆಲ್ಲ ಕಳೆದ ಸಾರಿ ನೋಡ್ಬೇಕಂದ್ರೆ LPG ಒಂದು ಗ್ಯಾಸ್ ಒಂದು ಪ್ರಾಬ್ಲಮ್ ಆಯ್ತು. ಈಗ 40 ದಿನಗಳಾದ ಮೇಲೇನೆ ಬರ್ತದೆ ಅಲ್ವರ. ಪ್ರಪಂಚ ನೋಡುವಂತ ಸಂದರ್ಭದಲ್ಲಿ ಒಂದು ಸಡನ್ ಆಗಿ ನೋಡುವಾಗ ಒಂದು ಕ್ರೈಸಿಸ್ ಗೆ ಹೋಗಿರುವುದನ್ನ ನಾವು ನೋಡ್ತೀವಿ. ಅದು ಮುಂದೆ ಅದು ಹೋದ್ರೆ ಇಡೀ ಪ್ರಪಂಚವೇ ನಾವು ನೋಡುವಾಗ ಒಂದು ರೀತಿಯ ಅಶಾಂತಿಯಲ್ಲಿ ಹೋಗುವಂತ ಒಂದು ಪರಿಸ್ಥಿತಿ ನೋಡ್ಬೇಕಂದ್ರೆ ಅದು ನಮ್ಮ ಕಣ್ಣು ಮುಂದೆನೆ ಇದೆ ಎನ್ನುವಂತ ಒಂದು ವಿಚಾರವನ್ನ ನಾವು ನೋಡ್ತೀವಿ. ಈಗ ತಾನೇ ನೋಡಿದ ಹಾಗೆ ಒಂದು ಎಬೋಲಾ ಒಂದು ವೈರಸ್ ಒಂದು ಪ್ರಾರಂಭವಾಗ್ಬಿಟ್ಟಿದೆ. ಪ್ರಾರಂಭ ಆಗಿದೆ. ನಾವು ನೋಡುವಾಗ 2019 ಅಲ್ಲಿ ನೋಡುವಂತ ಸಮಯದಲ್ಲಿ ಆ ಕೋವಿಡ್ ಬಂತು. ಕೋವಿಡ್ ಬರುವಂತಹ ಸಮಯದಲ್ಲಿ ನಾವು ನೋಡುವಾಗ 3 ವರ್ಷಗಳು ನಾವು ನೋಡುವಾಗ ಇಡೀ ಇಡೀ ಪ್ರಪಂಚನೇ ಏನಾಯ್ತು ಅಂತ ಹೇಳ್ಬೇಕಂದ್ರೆ ಒಂದು ರೀತಿಯ ಒಂದು ಗ್ರೈಂಡಿಂಗ್ ಹಾಲ್ಟ್ಗೆ ಬಂದ್ಬಿಟ್ಟಿದ್ದೆ ನಾವು. ಈಗ ನಾನು ಟಿಮ್ ಕೃಪಾ ನಮ್ಮ ಇವರು ಹೇಳ್ತೀನ ನಮ್ಮ ಬ್ರದರ್ ಸೀನಿಯರ್ ಬ್ರದರ್ಸ್ ಅವರು ಮಾತಾಡಿದ ಒಂದು ಮೆಸೇಜನ್ನ ನಾನು ನೋಡಿದೆ. ಅವರು ಮಾತಾಡುವಂತಹ ಒಂದು ವಿಚಾರ ನೋಡುವಾಗ ಅವರು ಒಂದು ಕಂಪೇರ್ ಮಾಡ್ತಾರೆ. ಐಗುಪ್ತ ದೇಶದಲ್ಲಿದ್ದಾಗ ಬಂದಂತಹ ಒಂದು ಬಾಧೆಗಳು, ಈಗ ಲೋಕಕ್ಕೆ ಬರುತ್ತಿರುವಂತಹ ಒಂದು ಬಾಧೆಗಳು, ಅದನ್ನ ಕಂಪೇರ್ ಮಾಡಿ ಆತನು ಅವರು ಬರುತ್ತಿರುವಂತಹ ಸಂದರ್ಭದಲ್ಲಿ ಹೇಳ್ತಾರಂದ್ರೆ ನಾವು ಇರುವಂತಹ ಒಂದು ಕಾಲಘಟ್ಟ ಯಾವುದು ಅಂತ ಹೇಳ್ಬೇಕಂದ್ರೆ ಇಟ್ ಈಸ್ ದ 9th ಪ್ಲೇಗ್ ಟೈಮ್ ಅಂತ. ಆ 9th ಪ್ಲೇಗ್ ಟೈಮ್ ಅಲ್ಲಿ ಐಗುಪ್ತ ದೇಶದಲ್ಲಿ ಏನಾಯ್ತು ಅಂತ ನಾವು ನೋಡುವಾಗ 3 ದಿನ ರಾತ್ರಿ ಹಗಲು ನೋಡ್ಬೇಕಂದ್ರೆ ಬೆಳಕು ಕತ್ತಲೆ ಇತ್ತು ಅಂತ ಅವರು ಬ್ರದರ್ ಮಾತಾಡುವಾಗ ಅವರು ಒಂದು ಮಾತನ್ನ ಹೇಳಿದ್ರು. ಅವ್ರು ಏನಂತ ಹೇಳ್ಬೇಕಂದ್ರೆ COVID-19 ಇರುವಂತ ಸಂದರ್ಭದಲ್ಲಿ 3 ವರ್ಷಗಳು ನಾನು ನೋಡುವಾಗ ಪ್ರಪಂಚದಲ್ಲಿ ಒಂದು ಡಾರ್ಕ್ನೆಸ್ ಅನ್ನುವಂಥದ್ದೇ ಕಳೀತು. ಅದು ಹಿಸ್ಟ್ರಿಲೇ ಇರಲಿಲ್ಲ. ಯಾಕಂತ ಹೇಳ್ಬೇಕಂದ್ರೆ 3 ವರ್ಷ ಲೋಕ ಕತ್ತಲು ಹೋಗ್ಬಿಡ್ತು. ಆ ಸಮಯದಲ್ಲಿ ನಾವು ನೋಡುವಂತ ಸಂದರ್ಭದಲ್ಲಿ ದೇವರು ತನ್ನ ಮಕ್ಕಳನ್ನ ಆಶ್ಚರ್ಯವಾಗಿ ಆ ಸಮಯದಲ್ಲಿ ಆ ದೇವರು ಕಾಪಾಡಿದ್ರು. ಒಂದು ಕಡೆ ಕತ್ತಲಿತ್ತು, ಅದೇ ನೋಡುವಂತ ಸಂದರ್ಭದಲ್ಲಿ ಅದೇ ಸಮಯದಲ್ಲಿ ನಾವು ನೋಡುವಾಗ ದೇವರ ಮಕ್ಕಳು ಎಲ್ಲೆಲ್ಲಿದ್ರೋ ನಾವು ನೋಡುವಾಗ ಅಲ್ಲಿ ಬೆಳಕನ್ನ ದೇವರು ದಯಪಾಲಿಸಿಕೊಟ್ಟು ಆತನ ದಯೆಯಿಂದ ತುಂಬಿಸವರಾಗಿ ಅವರನ್ನ ಕಾಪಾಡಿ ಸತ್ಯದಲ್ಲಿ ನಡೆಸ್ಕೊಂಡು ಬಂದ್ರು. ಇದಕ್ಕೆ ನಾವುಗಳು ಕೂಡ ಒಂದು ಏನಾಗಿದೆ ಅಂತ ಹೇಳ್ಬೇಕಂದ್ರೆ ಒಂದು ಒಂದು ನಮಗೆ ಸಾಕ್ಷಿಗಳಾಗಿದೆ. ಯಾಕಂದ್ರೆ ಲೋಕದಲ್ಲಿ 3 ವರ್ಷಗಳು ನಾವು ನೋಡ್ಬೇಕಂದ್ರೆ ಏನು ಕೆಲಸ ಆಗ್ಲಿಲ್ಲ. ಆಲ್ಮೋಸ್ಟ್ 1 ಇಯರ್ ಗ್ಯಾರಂಟಿ ಒಂದು ಕೆಲಸ ಆಗ್ಲಿಲ್ಲ. ಹೀಗಿರುವಾಗ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಹೇಗೆ ಒಂದು ಕಾಲ ಕಳೆಯುವುದು? ಕತ್ತಲು ಏನಾಗ್ಬಿಟ್ಟಿದೆ ಲೋಕದಲ್ಲಿ ಕಳೆದು ಒಂದು ರೀತಿಯ ಕವರ್ ಆಗ್ಬಿಡ್ತು. ಈಗ ನಿನ್ನ ಮೇಲೆ ಒಂದು ಬೆಳಕು ಉದಯಿಸುವುದು ಅನ್ನುವಂತ ಒಂದು ಸಮಯ ಬಂದಾಗ ದೇವರು ಆಶ್ಚರ್ಯವಾಗಿ ನಾವು ನೋಡುವಂತ ಸಂದರ್ಭದಲ್ಲಿ ಆ 3 ವರ್ಷಗಳ ಕಾಲ ನಮ್ಮನ್ನ ತನ್ನ ಒಂದು ಬೆಳಕಿನಲ್ಲಿಟ್ಟು ಅವರು ಕಾಪಾಡಿದ್ರು ಎನ್ನುವಂತ ಒಂದು ವಿಚಾರವನ್ನ ನಾವು ನೋಡುವಾಗ ಆ ಸಹೋದರರು ಹೇಳ್ದಕ್ಕೆ ಒಂದು ಕಾಂಟ್ರಾಸ್ಟ್ ಒಂದು ಇರುವಂತ ಒಂದು ಸಿಚುವೇಶನ್ ನಾವು ನಮ್ಮ ಟೈಮಲ್ಲಿ ನಾವು ಏನ್ ಮಾಡಿದೀವಿ ಅಂದ್ರೆ ಅದನ್ನ ಕಂಡಿದೀವಿ ಎಂಬುದಾಗಿ ನೋಡುವಾಗ ನೋಹನು ನೋಡ್ಬೇಕಂದ್ರೆ ಆತನ ಕುಟುಂಬ ನೋಡ್ಬೇಕಂದ್ರೆ ತಮ್ಮ ರಕ್ಷಣೆಗಾಗಿ ಅವ್ರು ಏನ್ ಮಾಡಬೇಕಾಗಿತ್ತು ಅಂತ ನಾವು ನೋಡುವಾಗ ಒಂದು ನಾವಿಯನ್ನ ಕಟ್ಟಿ ಅದರೊಳಗೆ ಅವರು ಸೇರ್ಬೇಕಾಗಿತ್ತು ಅಂತ ನಾವು ನೋಡುವಾಗ ಆ ನಾವೇ ಯಾರನ್ನ ಹೋಲಿಕೆ ಮಾಡುತ್ತೆ ಎನ್ನುವಂತ ಒಂದು ವಿಚಾರ ಬರುವಾಗ ಅದು ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನನ್ನ ಹೋಲಿಕೆ ಮಾಡುವಂತದ್ದಾಗಿದೆ. ಹೀಗಿರುವಂತ ಮುಖಾಂತರವಾಗಿ ನಾವು ಆ ಒಂದು ನೀರಿಗೆ ಅನುರೂಪವಾದಂತ ದೀಕ್ಷಾ ಸ್ನಾನದ ಮೂಲಕವಾಗಿ ನಾವು ಏನ್ ಮಾಡ್ತಾ ಇದ್ದೀವಿ ಅಂತ ಹೇಳುವಾಗ ನಾವು ಆ ಒಂದು ನಾವೆಯೊಳಗೆ ಸೇರ್ತಾ ಇದ್ದೇವೆ. ಆ ನಾವೆಯೊಳಗೆ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಸೇರ್ತಾ ಇರುವಂತ ಸಂದರ್ಭದಲ್ಲಿ ಕ್ರಿಸ್ತನನ್ನು ನೋಡುವಾಗ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡವರ ಅಂತ ನಾವು ಏನ್ ಮಾಡಿದ್ದೀವಿ ಅಂದ್ರೆ ಆ ಒಂದು ಒಂದು ನಾವೆಯಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೇಕಂದ್ರೆ ಸೇರಿ ಅಲ್ಲಿ ನಾವು ಸುರಕ್ಷಿತವಾಗಿ ನಾವು ಇದ್ದೇವೆ ಎನ್ನುವಂತ ಒಂದು ವಿಚಾರವನ್ನ ನಾವು ನೋಡ್ತೀವಿ. ಆದ್ದರಿಂದ ನಾವು ನೋಡುವಾಗ ಆ ಒಂದು ಸಮಯದಲ್ಲಿ ನೋಹನ ಸಮಯದಲ್ಲಿ ನಾವು ನೋಡುವಾಗ ಆಗಿದ್ದಂತ ಒಂದು ಲೋಕವನ್ನ ದೇವರು ಏನ್ ಮಾಡಿ ಕೆಟ್ಟು ಹೋದಂತ ಲೋಕವನ್ನ ನೀರಿನ ಮುಖಾಂತರವಾಗಿ
ಸ್ಥಾಪಿತವಾದಂತ ಆ ಒಂದು ಲೋಕವನ್ನ ನೀರಿನ ಮುಖಾಂತರವಾಗಿ ನಾಶ ಮಾಡಿದ್ರು. ಈಗ ನಾಶ ಮಾಡುವಂತ ಸಂದರ್ಭದಲ್ಲಿ ಅದೇ ಒಂದು ನೀರಿನ ಮುಖಾಂತರವಾಗಿ ನಾವು ನೋಡುವಾಗ ನೋಹ ಮತ್ತು ಆತನ ಕುಟುಂಬವನ್ನ ನೋಡ್ಬೇಕಂದ್ರೆ ಒಂದು ಹೊಸ ಯುಗಕ್ಕೆ ಆತರು ಏನ್ ಮಾಡಿದ್ರು, ತೆಗೆದುಕೊಂಡು ಬಂದ್ರು ಅಂತ ನಾವು ನೋಡ್ತೀವಿ. ಆದ್ದರಿಂದ ದೇವರು ಏನ್ ಮಾಡ್ತಾ ಇದ್ದಾರೆ ಈಗಿರುವಂತ ಸಂದರ್ಭದಲ್ಲಿ ನೋಡ್ಬೇಕಂದ್ರೆ ನಮ್ಮನ್ನ ಕ್ರಿಸ್ತನೊಳಗೆ ಏನ್ ಮಾಡ್ತಾ ಇದ್ದಾರೆ, ಸೇರಿಸುವುದಕ್ಕೆ ನಮಗೆ ಏನ್ ಮಾಡ್ತಾ ಇದ್ದಾರೆ, ಬ್ಯಾಪ್ಟಿಸಮ್ನ ಮುಖಾಂತರ ನಮ್ಮನ್ನ ಸೇರಿಸ್ತಾ ಇದ್ದಾರೆ ಅಂತ ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 27ನೇ ವಚನದಲ್ಲಿ ಈ ಮಾತನ್ನ ನಾವು ನೋಡ್ತೀವಿ. ಹಾಗಾಗದೆ ಹ್ಮ್ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವುದರಿಂದ ಹ್ಮ್ ಉಂಟಾಗುವ ಆ ವಾಗ್ದಾನದ ಫಲವು ಹ್ಮ್. ನಂಬುವವರಿಗೆ ಕೊಡಲ್ಪಡಬೇಕೆಂದು ಹ್ಮ್. ಶಾಸ್ತ್ರವು ಸಮಸ್ತವನ್ನು ಪಾಪಕ್ಕೊಳಗಾಗಿದೆ ಎಂದು ತೀರ್ಮಾನಿಸಿತು. ಗಲಾತ್ಯ 3:27. 27. ಹ್ಮ್ ಹೇಗೆಂದರೆ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಹ್ಮ್ ಕ್ರಿಸ್ತನನ್ನು ಧರಿಸಿಕೊಂಡಿರಿ. ಇಲ್ಲಿ ನೋಡುವಂತ ಸಂದರ್ಭದಲ್ಲಿ ಕ್ರಿಸ್ತನಲ್ಲಿ ಸೇರುವುದಕ್ಕೆ ಆ ಒಂದು ನಾವೇ ನೋಡುವಂತ ಸಂದರ್ಭದಲ್ಲಿ ಅದು ನಮ್ಮ ರಕ್ಷಕರಾದಂತ ಯೇಸು ಕ್ರಿಸ್ತನನ್ನ ಸೂಚನೆ ಮಾಡುವಂತದ್ದಾಗಿದೆ. ಆ ರಕ್ಷಣೆ, ಆ ನೀರು ಎನ್ನುವಂತ ಒಂದು ವಿಚಾರ, ಅದು ನಾವು ನೋಡುವಾಗ ಸ್ನಾನ ದೀಕ್ಷೆಯ ಮೂಲಕವಾಗಿ ನಾವು ಏನಾಗ್ತಾ ಇದ್ದೀವಿ ಅಂದ್ರೆ ರಕ್ಷಣೆಯ ಒಂದು ಅಂದ್ರೆ ಆ ಒಂದು ನಾವೆಯಲ್ಲಿ ನಾವು ಸೇರ್ತಾ ಇದ್ದೇವೆ. ಹೀಗಿರುವಂತ ಸಂದರ್ಭದಲ್ಲಿ ನಾವು ಈಗ ಇರುವಂತ ಒಂದು ಕೃಪಾಶ್ರಯ, ಈಗ ನಾವೇನಾಗಿದ್ದೀವಿ ಅಂತ ಹೇಳ್ಬೇಕಂದ್ರೆ ಆ ಒಂದು ನಾವೆಯೊಳಗೆ ನಾವು ಸೇರಿದ್ದೇವೆ. ಅದು ಯಾರ ಹತ್ರ ಎಲ್ಲಿದೆ ಅಂತ ನಾವು ನೋಡುವಾಗ ಅದು ದೇವರ ಒಂದು ಆಶ್ರಯದಲ್ಲಿದೆ. ಅದು ನೋಡುವಂತ ಸಂದರ್ಭದಲ್ಲಿ ಆ ಒಂದು ದೇವದರ್ಶನದ ಗುಡಾರ ನಾವು ನೋಡುವಾಗ ಅದು ಅದರ ದೇವರ ಒಂದು ಪ್ರಸನ್ನತೆ, ದೇವರ ಒಂದು ಕೃಪಾಶ್ರಯದಲ್ಲಿತ್ತು ಅಂತ ನಾವು ನೋಡ್ತೀವಿ. ಮೇಲೆ ಮೇಘಮಂಡಲ ಇತ್ತು. ಆ ಮಂಡಲದ ಮೇಘದ ಕೆಳಗೆ ನಾವು ನೋಡುವಾಗ ಈ ಇಸ್ರಾಯೇಲರು ಅಂದು ಇದ್ರು ಅಂತ ನಾವು ನೋಡ್ತೀವಿ. ಆದ್ದರಿಂದ ಈಗ ನಾವು ಎಲ್ಲಿ ಬಂದಿದ್ದೇವೆ ಅಂತ ನೋಡುವಾಗ ಆ ಒಂದು ಕೃಪಾಶ್ರಯಕ್ಕೆ ಬಂದಿದ್ದೇವೆ. ಆದ್ದರಿಂದ ಈ ಮಾತನ್ನ ಓದ್ತಾರೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡುವಾಗ ಈ ಮಾತನ್ನ ಭಕ್ತನಾದಂತ ಪೌಲನು ಹೇಳುವುದನ್ನ ನಾವು ನೋಡ್ತೀವಿ. ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ. ನೋಡಿ, ದೇವರೊಂದಿಗೆ ಉಂಟಾದಂತ ಆ ಸಮಾಧಾನದಲ್ಲಿ ನಾವೇನಾಗೋಣ, ಇರೋಣ. ಯಾಕಂದ್ರೆ ಲೋಕ ಏನಾಗಿದೆ ಅಂತ ಹೇಳ್ಬೇಕಂದ್ರೆ ಕೆಟ್ಟು ಹೋಗಿದೆ, ದೇವರ ಕೋಪಕ್ಕೆ ಅದು ಒಳಗಾಗಿದೆ. ಹೀಗಿರುವುದರಿಂದ ನಾವೇನು ಮಾಡಿದೀವಿ ಅಂದ್ರೆ ದೀಕ್ಷಾಸ್ನಾನದ ಮೂಲಕ ರಕ್ಷಣೆಯನ್ನು ಹೊಂದುವುದವರಾಗಿ ನಾವೇನ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೇಕಂದ್ರೆ ಆ ಒಂದು ಗುಡಾರದ ಒಳಗೆ ನಾವು ಬರ್ತಾ ಇದ್ದೇವೆ. ಅದು ಎಲ್ಲಿದೆ ಅಂತ ಹೇಳ್ಬೇಕಂದ್ರೆ ಅದು ಕೃಪಾಶ್ರಯ ಇದೆ. ಅದು ನಾವು ನೋಡುವಾಗ ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಟ್ಯಾಬರ್ನಾಕಲ್ ಕಂಡೀಷನ್ ಅಲ್ಲಿ ಅದು ಹೋಲಿ ಪ್ಲೇಸ್ಗೆ ಅದು ಹೋಲಿಕೆ ಆಗಿದೆ ಅಂತ ನಾವು ನೋಡ್ತೀವಿ. ಹೀಗಿರುವಂತ ಸಂದರ್ಭದಲ್ಲಿ ಭಕ್ತನಾಂತ ದಾವೀದನು ತನ್ನ ಕೀರ್ತನೆಯಲ್ಲಿ ಬರುವಾಗ ದೇವರು ಏನ್ ಮಾಡ್ತಾರೆ ಅಂತ ಹೇಳ್ಬೇಕಂದ್ರೆ ತನ್ನ ಕಷ್ಟಕರವಾದ ದಿನಗಳಲ್ಲಿ ದೇವರು ಈ ರೀತಿ ಮಾಡ್ತಾರಂತೆ. ಕೀರ್ತನೆಗಳು 27ನೇ ಅಧ್ಯಾಯ 5ನೇ ವಚನ. ಕೀರ್ತನೆಗಳು 27ನೇ ಅಧ್ಯಾಯ 5ನೇ ವಚನವನ್ನ ಓದುವ ಕಾಲದಲ್ಲಿ ಆತನು ನನ್ನನ್ನು ಗುಪ್ತ ಸ್ಥಳದಲ್ಲಿ ಅಡಗಿಸುವನು. ನೋಡಿ, ಅಪಾಯ ಕಾಲದಲ್ಲಿ ಆತನು ಗುಪ್ತ ಸ್ಥಳದಲ್ಲಿ ನನ್ನನ್ನು ಏನ್ ಮಾಡ್ತಾರೆ, ಅಡಗಿಸುವನು ಎಂಬುದಾಗಿ ಹೇಳ್ತಾರೆ. ಆಶ್ರಯ ಸ್ಥಾನದಲ್ಲಿ, ತನ್ನ ಗುಡಾರವೆಂಬ ಆಶ್ರಯ ಸ್ಥಾನದಲ್ಲಿ ನನ್ನನ್ನು ಭದ್ರಪಡಿಸುವನು. ನೋಡಿ, ಇಲ್ಲಿ ಏನ್ ಮಾಡ್ತಾನೆ ಅಂತ ಹೇಳ್ಬೇಕಂದ್ರೆ ನಮ್ಮನ್ನ ಭದ್ರಪಡಿಸ್ತಾನೆ. ತನ್ನ ಗುಡಾರವೆಂಬ ಆಶ್ರಯ ಸ್ಥಾನದಲ್ಲಿ ನಮ್ಮನ್ನ ಏನ್ ಮಾಡ್ತಾರೆ ಅಂತ ಹೇಳುವಾಗ ನಾವು ಭದ್ರಪಡಿಸ್ತೀರಿ. ಈಗ ನಾವು ಇರುವಂತ ಕೃಪಾಶ್ರಯದಲ್ಲಿ ನಾವು ಕ್ರಿಸ್ತರೊಂದಿಗೆ ಉಂಟಾದಂತ ಸಮಾಧಾನದಲ್ಲಿ ನಾವೇನ್ ಮಾಡಿದ್ವಿ ಅಂದ್ರೆ ಆ ಒಂದು ಕೃಪಾಶ್ರಯಕ್ಕೆ ಬಂದಿದ್ದೇವೆ. ಅದು ಎಲ್ಲಿದೆ ಅಂತ ನಾವು ನೋಡ್ಬೇಕಂದ್ರೆ ಅದು ದೇವರ ಒಂದು ಕೃಪಾಶ್ರಯದಲ್ಲಿದೆ, ಸರ್ವಶಕ್ತನ ಆಶ್ರಯದಲ್ಲಿ ಅದಿದೆ. ಅದನ್ನ ಬಹಳ ಚೆನ್ನಾಗಿ ನಮ್ಗೆ ಓದಿದ್ದೇವೆ, ಚೆನ್ನಾಗಿ ಗೊತ್ತಿದೆ. ಅದು 91ನೇ ಕೀರ್ತನೆ 1ನೇ ವಚನದಿಂದ ಕೆಲವು ವಚನಗಳನ್ನ ನಾವು ನೋಡೋಣ. ಪರಾತ್ಪರನ ಮೊರೆ ಹೊಕ್ಕಿರುವವನು
ಸರ್ವಶಕ್ತನ ಆಶ್ರಯದಲ್ಲಿ ನೋಡಿ, ಸುರಕ್ಷಿತನಾಗಿರುವನು. ಸರ್ವಶಕ್ತನ ಆಶ್ರಯದಲ್ಲಿ ಈಗ ನಾವಿರುವಂತದ್ದು ದೇವರ ಕೃಪಾಶ್ರಯದಲ್ಲಿ. ಅದು ಎಲ್ಲಿದೆ ಅಂತ ಹೇಳ್ಬೇಕಂದ್ರೆ ದೇವರ ಒಂದು ಒಂದು ರೆಕ್ಕೆಯ ಅಡಿಯಲ್ಲಿ ನಾವು ನೋಡುವಾಗ ಒಂದು ಹೋಲಿ ಆಫ್ ದಿ ಟ್ಯಾಬರ್ನಾಕಲ್ ಅಂದ್ರೆ ಪರಿಶುದ್ಧ ಒಂದು ಸ್ಥಾನದಲ್ಲಿ ಇದೆ. ಅದು ದೇವರ ಒಂದು ರೆಕ್ಕೆಯ ಅಡಿಯಲ್ಲಿದೆ. ಆದುದರಿಂದ ನಾವು ನೋಡ್ಬೇಕಂದ್ರೆ ಒಂದು ಅಪಾಯ ಬರುತ್ತೆ ಲೋಕಕ್ಕೆ. ಈಗ ಲೋಕಕ್ಕೆ ಬರುವಂತ ಅಪಾಯ ಬರುವಾಗ ದೇವರು ಯಾವ ರೀತಿಯಲ್ಲಿ ಆ ನೋಹನ ಕುಟುಂಬವನ್ನ ದೇವರು ಒಂದು ತೆಗೆದುಕೊಂಡು ಹೋಗಿ ಒಂದು ಹೊಸ ಒಂದು ಒಂದು ಯುಗಕ್ಕೆ ತೆಗೆದುಕೊಂಡು ಹೋದ್ರು, ಅದೇ ರೀತಿಯಾಗಿ ದೇವರು ಏನ್ ಮಾಡ್ತಾರೆ ಅಂತ ಹೇಳ್ಬೇಕಂದ್ರೆ ತಾನು ಆದುಕೊಂಡಂತ ಮಕ್ಕಳನ್ನ ನೋಡ್ಬೇಕಂದ್ರೆ ಅವರನ್ನ ತೆಗೆದುಕೊಂಡು ಹೋಗಿ ಹೊಸ ಒಂದು ಲೋಕಕ್ಕೆ ತೆಗೆದುಕೊಂಡು ಹೋಗ್ತಾರೆ ಎನ್ನುವಂತ ಒಂದು ವಿಚಾರವನ್ನ ನಾವು ನೋಡ್ತೀವಿ. ಆದುದರಿಂದ ಯೆಶಾಯನ ಮುಖಾಂತರವಾಗಿ ನಮಗೆ ಒಂದು ಎಚ್ಚರಿಕೆಯ ಮಾತನ್ನ ಕೊಡ್ತಾರೆ. ಅದನ್ನ ನಾವು 26ನೇ ಯೆಶಾಯನ ಪ್ರವಚನ ಗ್ರಂಥ 26ನೇ ಅಧ್ಯಾಯ, ಯೆಶಾಯನ ಪ್ರವಚನ ಗ್ರಂಥ 26ನೇ ಅಧ್ಯಾಯ 20ನೇ ವಚನದಲ್ಲಿ ಒಂದು ಮಾತನ್ನ ಹೇಳುವುದನ್ನ ನಾವು ಇಲ್ಲಿ ನೋಡ್ತೀವಿ. ನನ್ನ ಜನರೇ, ಆ ಬನ್ನಿರಿ, ನಿಮ್ಮ ನಿಮ್ಮ ಕೋಣೆಗಳಲ್ಲಿ ಸೇರಿ ಬಾಗಿಲು ಮುಚ್ಚಿಕೊಳ್ಳಿರಿ. ನೋಡಿ, ನನ್ನ ಜನರೇ, ಈಗ ನನ್ನ ಜನರಿಗೆ ಏನ್ ಮಾಡ್ತಾ ಇದಾರೆ, ದೇವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಒಂದು ಕರಿವೆ ಕೊಡ್ತಾ ಇದ್ದಾರೆ. ನೀವೇನ್ ಮಾಡಿ ಅಂತ ಹೇಳುವಂತ ಸಂದರ್ಭದಲ್ಲಿ ನಿಮ್ಮ ನಿಮ್ಮ ಕೋಣೆಗಳಲ್ಲಿ ಇಂಡಿವಿಜುವಲ್ ಆಗಿರುವಂತ ಒಂದು ಪ್ಲೇಸ್ಗೆ ಏನೋ ಮಾಡ್ಬಿಡಿ, ನೀವು ಬನ್ನಿ. ಅದೇನು ಸೂಚನೆ ಮಾಡುತ್ತೆ ಅಂತ ನಾವು ನೋಡುವಾಗ ವೈಯಕ್ತಿಕವಾಗಿ ಪ್ರತಿಯೊಬ್ಬೊಬ್ಬರು ನೋಡ್ಬೇಕಂದ್ರೆ ಒಂದು ಗುಪ್ತವಾದಂತ ಸ್ಥಳಕ್ಕೆ, ಒಂದು ಆಶ್ರಯ ಸ್ಥಾನಕ್ಕೆ ದೇವರೊಂದಿಗೆ ಮಾಡಿಕೊಂಡ ಒಡಂಬಡಿಕೆ ಮುಖಾಂತರವಾಗಿ ನಾವು ನೋಡ್ಬೇಕಂದ್ರೆ ನೀವು ಒಂದು ಕೋಣೆಯೊಳಗೆ ಬಂದು ಏನ್ ಮಾಡ್ಬೇಕಂದ್ರೆ ನೀವು ಬಾಗಿಲನ್ನು ಮುಚ್ಚಿಕೊಳ್ಳಿರಿ. ಒಂದು ಕೋಣೆ ಇದೆ, ಅದರಲ್ಲಿ ದೇವರ ಪ್ರಸನ್ನತೆ ಇದೆ, ನೀವು ಅದರೊಳಗೆ ಹೋಗ್ಬೇಕು. ಬಾಗಿಲ ನಂಬಿಕೆಯನ್ನು ನೀವೇನ್ ಮಾಡ್ಬೇಕು, ಮುಚ್ಚಿಕೊಳ್ಬೇಕು. ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಸಮಯ ಕಾಲ ಏನ್ ಮಾಡ್ಬೇಕಾಗಿದೆ ನೋಡಿ, ದೈವ ರೋಷವು ತೀರುವ ತನಕ ಒಂದು ಕ್ಷಣ ಒಂದು ಕ್ಷಣ ಅವಿತುಕೊಳ್ಳಿರಿ. ಈಗ ಲೋಕದಲ್ಲಿ ಇರುವಂತ ತನ್ನ ಜನರಿಗೆ ದೇವರು ಒಂದು ಎಚ್ಚರಿಕೆ ಮಾತನ್ನ ಕೊಡ್ತಾ ಇದ್ದಾರೆ. ಒಂದು ವಾರ್ನಿಂಗ್ ಏನಂತ ಹೇಳ್ಬೇಕಂದ್ರೆ ಬಂದಿರಿ ಎನ್ನುವಂತ ಒಂದು ವಿಚಾರ ಬರುವಾಗ ಆ ಒಂದು ಕೋಣೆ ಎಲ್ಲಿದೆ ಅಂತ ನಾವು ನೋಡುವಾಗ ಅದು ದೇವರ ಒಂದು ರೆಕ್ಕೆಯ ಅಡಿಯಲ್ಲಿ ಇದೆ. ದೇವರ ಒಂದು ರೀತಿಯ ಪ್ರೊಟೆಕ್ಷನ್ ಅಲ್ಲಿ ಇದೆ. ಅದು ಒಂದು ಗುಪ್ತವಾದಂತ ಒಂದು ಸ್ಥಳ, ಅದು ಒಂದು ಆಶ್ರಯ ಸ್ಥಾನ. ಆ ಆಶ್ರಯ ಸ್ಥಾನ ಅದೇನಾಗ್ಬೇಕು, ವೈಯಕ್ತಿಕವಾಗಿ ನೀವು ಅದರೊಳಗೆ ಬಂದ್ಬಿಟ್ಟು ನೀವು ಸೇರ್ಕೊಂಬಿಡಿ. ಲೋಕದಲ್ಲಿ ಏನಾಗ್ತಾ ಇದೆ ಆಗುತ್ತೆ ಅಂತ ಹೇಳ್ಬೇಕಂದ್ರೆ ದೈವ ರೋಷ ಬರ್ತದೆ. ಆ ದೈವ ರೋಷ ಬರುವ ತನಕ ನೀವೇನ್ ಮಾಡಿ ಅಂದ್ರೆ ಸ್ವಲ್ಪ ಕಾಲ ಆ ಒಂದು ಕೋಣೆಯೊಳಗೆ ಅಂದೆ ನೋಡ್ಬೇಕಂದ್ರೆ ಸ್ಪಿರಿಟ್ ಬಿಗಾಟನ್ ಸ್ಟೇಜ್ ಅಂದ್ರೆ ಹೋಲಿ ಆಫ್ ದಿ ಟ್ಯಾಬರ್ನಾಕಲ್ ನಾವು ನೋಡುವಾಗ ಲೋಕದ ಪಾಲಿಗೆ ಸತ್ತು ಕ್ರಿಸ್ತನಿಗೆ ನಾವು ಜೀವಿಸ್ತೀವಿ ಎಂಬುದಾಗಿ ಹೇಳಿ ನಾವು ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡು ನಾವು ಹೋಗುವಾಗ ನಾವು ಹೋಲಿ ಆಫ್ ದಿ ಟ್ಯಾಬರ್ನಾಕಲ್ ಕಂಡೀಷನ್ಗೆ ಹೋಗ್ತೀವಿ. ಆ ಹೋಲಿ ಆಫ್ ದಿ ಟ್ಯಾಬರ್ನಾಕಲ್ ಎಲ್ಲಿದೆ ಅಂತ ನೋಡ್ಬೇಕಂದ್ರೆ ಪರಿಶುದ್ಧ ಸ್ಥಳ ಎಲ್ಲಿದೆ ಅಂತ ನಾವು ನೋಡುವಾಗ ಅದು ದೇವರ ಒಂದು ಕೃಪಾಶ್ರಯ. ಅದು ಎಲ್ಲಿದೆ ಅಂತ ನೋಡುವಾಗ ಅದು ದೇವರ ಒಂದು ರೆಕ್ಕೆಯ ಅಡಿಯಲ್ಲಿ ಇದೆ. ಅದು ಒಂದು ಪ್ರೈವೇಟ್ ಆಗಿರುವಂತ ಒಂದು ಕೋಣೆಯಾಗಿದೆ. ನೀವು ಬಂದ್ಬಿಟ್ಟು ಅದರೊಳಗೆ ಸೇರ್ಕೊಂಬಿಡಿ. ಯಾಕೆ ಅಂತ ನಾವು ನೋಡುವಾಗ ದೈವ ರೋಷ ಒಂದೇನಾಗ್ತದೆ ಲೋಕದ ಮೇಲೆ ಬರ್ತದೆ. ಅದು ತೀರುವ ಪರ್ಯಂತರ ನೀವೇನ್ ಮಾಡಿ ಅಂದ್ರೆ ದೇವರ ಒಂದು ಸಮಕ್ಷಮಕ್ಕೆ ಆಶ್ರಯ ಸ್ಥಾನಕ್ಕೆ ನೀವೇನ್ ಮಾಡ್ಬಿಡಿ, ಬಂದು ಸೇರ್ಕೊಂಬಿಡಿ. ದೇವ್ರ ನಾಮಕ್ಕೆ ಸ್ತೋತ್ರ. ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಂಡವರ ಅಂತ ನಾವುಗಳು ಏನಾಗಿದ್ದೇವೆ ಅಂತ ಹೇಳ್ಬೇಕಂದ್ರೆ ದೀಕ್ಷಾ ಸ್ನಾನದ ಮೂಲಕ ಆ ಒಂದು ಕೋಣೆಯೊಳಗೆ ವೈಯಕ್ತಿಕವಾಗಿ ನಾವು ಒಡಂಬಡಿಕೆಯನ್ನು ಮಾಡಿಕೊಳ್ಳುವಾಗ ನೋಡುವಂತ ಸಂದರ್ಭದಲ್ಲಿ ಆ ಒಂದು ಸೀಕ್ರೆಟ್ ಆಗಿರುವಂತ ಚೇಂಬರ್ಗೆ ನಾವೇನ್ ಮಾಡ್ಬಿಟ್ಟಿದೀವಿ, ಬಂದ್ಬಿಟ್ಟಿದೀವಿ, ಬಾಗ್ಲು ಹಾಕೊಂಡ್ಬಿಟ್ಟಿದೀವಿ. ಈಗ ನಮಗೇನಾಗಿದೆ ಅಂತ ಹೇಳ್ಬೇಕಂದ್ರೆ ಕಾಲೋಚಿತವಾಗಿ ದೇವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಆ ಹೋಲಿ ಆಫ್ ದಿ ಟ್ಯಾಬರ್ನಾಕಲ್ ಇದ್ದಂತ ಆ ಒಂದು 6 ಕ್ಯಾಂಡಲ್ ಸ್ಟಿಕ್ಸ್, 6 ಒಂದು ಬ್ರೆಡ್ಗಳನ್ನ ನೋಡುವಾಗ ಕಾಲೋಚಿತವಾದಂತ ಒಂದು ವಾಕ್ಯಗಳನ್ನ ನಮಗೆ ಕೊಟ್ಟು ದೇವ್ರು ಏನ್ ಮಾಡ್ತಾ ಇದ್ದಾರೆ, ನಮಗೆ ಬಲಪಡಿಸ್ತಾ ಇದ್ದಾರೆ. ನಾನು ನೋಡುವಾಗ 7 ಇರುವಂತ ಒಂದು ಕ್ಯಾಂಡಲ್ ಸ್ಟಿಕ್ ಮುಖಾಂತರವಾಗಿ
ನಮಗೆ ಪ್ರೆಸೆಂಟ್ ಟ್ರೂತ್ಗಳನ್ನ ಕೊಟ್ಟು ನಮ್ಗೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಆ ಒಂದು ಕೋಣೆಯಲ್ಲಿ ನೀವು ನಮ್ಮನ್ನ ಭದ್ರವಾಗಿ ಇಟ್ಟಿದ್ದಾರೆ. ಈಗ ನಮ್ಮ ರೆಸ್ಪಾನ್ಸಿಬಿಲಿಟಿ ಏನು ಅಂತ ಹೇಳ್ಬೇಕಂದ್ರೆ ನಾವು ಯಾವ ಕಾರಣಕ್ಕೂ ಪುನಃ ನಾವು ಲೋಕಕ್ಕೆ ಹೋಗ್ಬಿಡ್ಬಾರ್ದು. ಯಾಕೆ ಹೇಳ್ಬೇಕಂದ್ರೆ ಲೋಕದಲ್ಲಿ ತನ್ನ ಒಂದು ಕಾರ್ಯವನ್ನ ದೇವರು ನಡೆಸ್ಲಿಕ್ಕೆ ಹೋಗ್ತಾ ಇದ್ದಾರೆ. ಆದ್ರಿಂದ ಏನ್ ಯಾವ ಕಾರಣಕ್ಕೆ ಅಂತ ಹೇಳುವಾಗ ಮುಂದೆ ಓದಿ, ಮುಂದೆ ಅದು ಓದ್ಬೇಕು ಅಂತ ಕೇಳಿದ್ರೆ 21ನೇ. ನಿವಾಸಿಗಳಿಗೆ ಯೆಹೋವನು ಭೂನಿವಾಸಿಗಳಿಗೆ ಅವರ ಪಾಪ ಫಲವನ್ನು ತಿನ್ನಿಸಬೇಕೆಂದು ಅವರಿಗೆ ಪಾಪ ಫಲವನ್ನ ತಿನ್ನಿಸಬೇಕೆಂದು ತನ್ನ ಸ್ಥಳದಿಂದ ಹೊರಡುತ್ತಾನೆ. ನೋಡಿ, ತನ್ನ ಸ್ಥಳದಿಂದ ಏನ್ ಮಾಡ್ಬಿಡ್ತಾ ಇದ್ದಾರೆ, ಹೊರಡುತ್ತಾನೆ. ದೇವರು ಹೊರಡ್ತಾ ಇದ್ದಾರೆ. ಭೂನಿವಾಸಿಗಳಿಗೆ ಅವರ ಪಾಪ ಫಲವನ್ನ ತೀರಿಸಲು ದೇವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ತನ್ನ ಸ್ಥಳದಿಂದ ಆತನ ಏನ್ ಮಾಡ್ತಾ ಇದ್ದಾನೆ, ಭೂಲೋಕಕ್ಕೆ ಬರ್ತಾ ಇದ್ದಾರೆ, ಹೊರಡ್ತಾ ಇದ್ದಾರೆ. ಹೀಗಿರುವಂತಹ ಸಂದರ್ಭದಲ್ಲಿ ಇನ್ನೊಂದು ವಿಚಾರ ಓದಿ ಮುಂದೆ. ಭೂಮಿಯು ತನ್ನಲ್ಲಿ ಇಂಗಿದ್ದ ರಕ್ತವನ್ನು ವ್ಯಕ್ತಗೊಳಿಸುವುದು, ತನ್ನ ನಿವಾಸಿಗಳಲ್ಲಿ ಹತರಾಗಿದ್ದವರನ್ನು ಇನ್ನು ಮರೆಮಾಚದು. ಲೋಕದಲ್ಲಿ ನೋಡುವಂತ ಸಂದರ್ಭದಲ್ಲಿ ನಮ್ಮ ರಕ್ಷಕನಾಂತ ಯೇಸು ಕ್ರಿಸ್ತನ್ ಇರುವಂತ ಸಂದರ್ಭದಲ್ಲಿ ಇಸ್ರೇಲ್ ಜನರಿಗೆ ಒಂದು ಮಾತನ್ನ ಹೇಳಿದ್ರು. ಏಬೇಲನ ರಕ್ತ ಬದಲುಗೊಂಡು ಬರಕೀನ ಮಗನಾದಂತ ಜಕರಿಯನ ರಕ್ತವರೆಗೂ ಈ ಸಂತಾನದ ಮೇಲೆ ಏನಾಗುತ್ತೆ, ದೈವ ಕೋಪ ಬರ್ತದೆ. ಅದನ್ನ ನೀವೇನ್ ಮಾಡ್ಬೇಕಾಗಿದೆ, ಫೇಸ್ ಮಾಡ್ಬೇಕಾಗಿದೆ ಎಂಬುದಾಗಿ ಹೇಳಿ ಇಡೀ ಇಸ್ರಾಯೇಲ್ ಜನಾಂಗದ ಮೇಲೆ ಹೇಳ್ಬಿಟ್ರು. ನಾವು ನೋಡುವಾಗ 70ನೇ ಒಂದು ವಯಸ್ಸದಲ್ಲಿ ನಾವು ನೋಡುವಾಗ ಇಡೀ ಇಸ್ರಾಯೇಲ್ ಜನಾಂಗ ನಾವು ನೋಡುವಾಗ ಸರ್ವ ಒಂದು ದೇವರ ಕೋಪಕ್ಕೆ ಒಳಗಾಗಿ ನೋಡ್ಬೇಕಂದ್ರೆ ಸರ್ವ ಒಂದು ನಾಶನ ಆಯಿತು ಅಂತ ನಾವು ನೋಡ್ತೀವಿ. ಹೀಗಿರುವಂತ ಸಂದರ್ಭದಲ್ಲಿ ಇಸ್ರಾಯೇಲರೇ ಜೆರುಸಲೇಮಿನಲ್ಲಿದ್ದಂತ ದೇವರ ಮಕ್ಕಳು ಆದೇ ಸಮಯದ ನಾಶವಾಗುವುದ್ರ ಅಂತ ನಾನು ನೋಡುವಾಗ ನಾನು ಒಂದು ವಿಚಾರವನ್ನು ಓದಿದ್ದೆ. ಸುಮಾರು 90,000 ಜನರು ನೋಡ್ಬೇಕಂದ್ರೆ ಆದಿಸಭೆ ಒಂದು ಇಸ್ರಾಯೇಲ್ ಜನಾಂಗ ಇರ್ತದೆ. ಆವಾಗ 90 ಜನರು ನಾವು ನೋಡುವಾಗ ಒಂದು ರೋಮನ್ ಒಂದು ಆರ್ಮಿ ಬರುವಂತ ಸಂದರ್ಭದಲ್ಲಿ ಅವರ ಮಧ್ಯದಿಂದ ಒಂದು ಎಸ್ಕೇಪ್ ಆಗಿ ಅವ್ರೇನ್ ಮಾಡ್ತಾರೆ ಅಂದ್ರೆ ಬೇರೆ ದೇಶಗಳಿಗೆ ಓಡೋಗ್ತಾರೆ ಅಂತ ನಾವು ನೋಡ್ತೀವಿ. ಹೀಗಿರುವಾಗ ಆಗ ದೇವರು ಇಸ್ರೇಲ್ ಜನಾಂಗದ ಮೇಲೆ ಒಂದು ಕೋಪವನ್ನು ಮಾಡುವಾಗ ನೋಡ್ಬೇಕಂದ್ರೆ ಸುಮಾರು 90,000 ಅರ್ಲಿ ಚರ್ಚ್ ನೋಡುವಾಗ ಯೆರೂಸಲೇಮ್ ಪಟ್ಟಣವನ್ನು ಬಿಟ್ಟು ನೋಡ್ಬೇಕಂದ್ರೆ ರಕ್ಷಣೆಯನ್ನು ಹೊಂದಿ ಅವರು ಲೋಕಕ್ಕೆ ಸುವಾರ್ತೆಯನ್ನು ಸಾರಿ ಮುಂದೆ ಹೋಗೋದನ್ನ ನಾವು ನೋಡ್ತೀವಿ. ಹೀಗಿರುವಂತ ಸಂದರ್ಭದಲ್ಲಿ ನಾವು ನೋಡುವಾಗ ಲೋಕ ಮಧ್ಯದಲ್ಲಿ ಏನಾಗಿದೆ ಅಂತ ಹೇಳ್ಬೇಕಂದ್ರೆ ಇನ್ನೋಸೆಂಟ್ ಬ್ಲಡ್ಗಳಿದೆ. ಆ ಬ್ಲಡ್ ಯಾರು ಸುರಿಸಿದ್ದಾರೆ ಅಂತ ನಾವು ನೋಡುವಾಗ ಗ್ರೇಟ್ ಸಿಟಿ ಆಫ್ ಬ್ಯಾಬಿಲೋನ್ ಅದನ್ನ ನಾನು ನೋಡುವಾಗ ಈ ಮಾತನ್ನ ಹೇಳ್ತಾರೆ. ರೆವಲ್ಯೂಷನ್ 18ನೇ ಅಧ್ಯಾಯ ಮುಂದೆ ಬರುವಂತ ಆ ಒಂದು ಗ್ರೇಟ್ ಬಾಬಿಲೋನ್ 18ನೇ ಅಧ್ಯಾಯ 24ನೇ ವಚನ ಓದ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಪ್ರವಾದಿಗಳ ರಕ್ತವು, ದೇವ ಜನರ ರಕ್ತವು, ಭೂಮಿಯ ಮೇಲೆ ಕೊಲ್ಲಲ್ಪಟ್ಟವರೆಲ್ಲರ ರಕ್ತವು ನಿನ್ನಲ್ಲಿ ಸಿಕ್ಕಿತು ಎಂಬುದಾಗಿ ನಾನು ನೋಡುವಾಗ ದ ಗ್ರೇಟ್ ಬ್ಯಾಬಿಲೋನ್ ಎಂಪೈರ್ ಅಲ್ಲಿ ಹೇಳ್ತಾ ಇದೆ. ಅಂದ್ರೆ ಕ್ರಿಶ್ಚಿಯನ್ ಡಮ್ ಅಲ್ಲಿ ನಮ್ಮ ಕ್ರೈಸ್ತ ಧರ್ಮದಲ್ಲಿ ಕ್ರೈಸ್ತ ಒಂದು ರೋಮನ್ ಕ್ಯಾಥೋಲಿಕ್ ಆಗ್ಬೋದು, ಅದು ಪ್ರೊಟೆಸ್ಟೆಂಟ್ ಆಗ್ಬೋದು. ನಾನು ನೋಡುವಾಗ ಭೂಮಿಯ ಮೇಲೆ ಸುರಿದಂತ ಎಲ್ಲಾ ರಕ್ತಗಳು ಏನಾಗಿದೆ ಅಂತ ಹೇಳ್ಬೇಕಂದ್ರೆ ನಿನ್ನಲ್ಲಿ ಸಿಕ್ಕಿದೆ. ಆದುದರಿಂದ ಏನ್ ಮಾಡ್ತಾರೆ ದೇವರು ಆ ಒಂದು ದೊಡ್ಡ ಬಾಬಿಲೋನ್ ಮುಂದೆ ಆಗುವಂತ ಆ ಯೂನಿಯನ್ ಅಲ್ಲಿ ನಾನು ನೋಡುವಾಗ ಇಡೀ ಬ್ಯಾಬಿಲೋನ್ ಇದಕ್ಕೆ ಒಂದು ದಂಡನೆಯನ್ನ ದೇವರು ಬರಮಾಡುವುದನ್ನ ನಾವು ನೋಡ್ತೀವಿ. ಹೀಗಿರುವಂತಹ ಸಂದರ್ಭದಲ್ಲಿ ಕರ್ತನಲ್ಲಿ ಪ್ರಿಯರೇ, ನಾವು ಈಗಿರುವಂತ ಒಂದು ಪರಿಸ್ಥಿತಿಯಲ್ಲಿ ನಾವೇನ ಮಾಡಿದ್ದೀವಿ ಅಂತ ಹೇಳ್ಬೇಕಂದ್ರೆ ಸರ್ವಶಕ್ತನ ಆಶ್ರಯದಲ್ಲಿ ನಾವೇನೋ ಹೋಗಿದ್ದೀವಿ, ಒಂದು ಸೇರ್ಬಿಟ್ಟಿದ್ದೇವೆ. ಆದುದರಿಂದ ನಾವು ಯಾವ ಕಾರಣಕ್ಕೂ ಕೂಡ ನೋಡ್ಬೇಕಂದ್ರೆ ನಾವು ಏನ್ ಮಾಡಬಾರ್ದು ಅಂದ್ರೆ ಆ ಒಂದು ಆಶ್ರಯದಿಂದ ನಾವು ಹೊರಗಡೆ ಬಂದು ನಾವು ದೇವರ ಕೋಪಕ್ಕೆ ಗುರಿ ಆಗ್ಬಾರ್ದು. ಆದುದರಿಂದ ನಾವೇನ್ ಮಾಡ್ಬೇಕಾಗಿದೆ ಅಂತ ಹೇಳುವಾಗ ಭಕ್ತನಾಂತ ಪೇತ್ರರು ನಮಗೆ ಹೇಳಿರುವ ಪ್ರಕಾರವಾಗಿ ನಾವು ಶಾಂತರಾಗಿದ್ದು ದೇವರೊಂದಿಗೆ ನಾವು ಸಮಾಧಾನದಲ್ಲಿದ್ದು ನೋಡ್ಬೇಕಂದ್ರೆ ನಮ್ಮ ನಡತೆಗಳನ್ನ ನಾವೇನ್ ಮಾಡ್ಬೇಕಾಗಿದೆ ಅಂದ್ರೆ ನಿರ್ಮಲರಾಗಿ ಮಾಡ್ಕೊಳ್ಬೇಕಾಗಿದೆ. ಯಾಕಂದ್ರೆ ನಿರ್ಮಲ ನಾವು ನೋಡುವಾಗ ಒಂದು
ಯಾವಕ್ಕಂದ್ರೆ ಆ ನಿರ್ಮಲ ಚಿತ್ತರು ಧನ್ಯರು ಆ ದೇವರನ್ನ ನೋಡುವ ನೋಡುವರು ಎಂಬುದಾಗಿ ಹೇಳ್ತಾರೆ. ಅದೇ ರೀತಿಯಾಗಿ ನಾವು ನೋಡ್ಬೇಕಂದ್ರೆ ನಾವು ನಾವು ಎಲ್ಲಿದ್ದೀವಿ ಅಂತ ನೋಡ್ಬೇಕಂದ್ರೆ ಕೀರ್ತನೆಗಳ ಗ್ರಂಥ 24ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡುವಾಗ ದೇವರ ಸನ್ನಿಧಾನದಲ್ಲಿ ಆತನ ಆಶ್ರಯದಲ್ಲಿ ನಿಂತ್ಕೊಳ್ಳಕ್ಕೆ ಯಾರು ಯೋಗ್ಯನೋ ಎಂಬುದಾಗಿ ಹೇಳುವಾಗ ಈ ಮಾತನ್ನ ಹೇಳ್ತಾರೆ. ಕೀರ್ತನೆ 24 3ನೇ ವಚನ. ಯೆಹೋವನ ಪರ್ವತವನ್ನು ಹತ್ತತಕ್ಕವನು ಯಾರು? ಹ್ಮ್ ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂತವನು ಯೋಗ್ಯನು? ನೋಡಿ, ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂತವನು ಯೋಗ್ಯನು? ಆತನ ಸನ್ನಿಧಾನದಲ್ಲಿ ಅವತ್ತು ಹೋಲಿ ಆಫ್ ದಿ ಟ್ಯಾಬರ್ನಾಕಲ್ ನಿಂತ್ಕೊಳ್ಳಕ್ಕೆ ಯಾರು ಯೋಗ್ಯನು ಎಂಬುದಾಗಿ ಹೇಳುವಾಗ ಈ ಮಾತುಗಳನ್ನ ಹೇಳ್ತಾರೆ. ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ ಹ್ಮ್ ಮೋಸ ಪ್ರಮಾಣ ಮಾಡದೆ ಹ್ಮ್ ಶುದ್ಧ ಹಸ್ತವು ನಿರ್ಮಲ ಮನಸ್ಸು ನೋಡಿ, ನಿರ್ಮಲ ಉಳ್ಳವನಾಗಿದ್ದಾನೋ ಮನಸ್ಸು ಉಳ್ಳವನಾಗಿದ್ದಾನೋ ಅವನೇ ಯೆಹೋವನಿಂದ ಶುಭವನ್ನು ಹೊಂದುವನು. ಅವನೇ ಯೆಹೋವನಿಂದ ಶುಭವನ್ನು ಹೊಂದುವನು. ಶುಭವನ್ನ ಹೊಂದುವನು. ಈಗ ನಾವು ಶಾಂತರಾಗಿರ್ಬೇಕು, ದೇವರೊಂದಿಗೆ ಮಾಡಿಕೊಂಡಂತ ಒಡಂಬಡಿಕೆಯಲ್ಲಿ ಇರ್ಬೇಕು. ನಾವು ಮುಂದೆ ಬರುವಂತ ಯಾವುದೇ ಒಂದು ಕಾರ್ಯಕ್ಕೆ ನಾವು ಏನ್ ಮಾಡ್ಬೇಕು, ಚಂಚಲ ಚಿತ್ತರಾಗದೆ ನಾವು ದೇವರಲ್ಲಿ ಸಮಾಧಾನದಿಂದ ನಾವೇನ್ ಮಾಡ್ಬೇಕಂದ್ರೆ ಆತನ್ನ ಎದುರು ನೋಡ್ಕೊಂಡಿರ್ಬೇಕು. ಮಾತ್ರವಲ್ಲದೆ ಈಗ ತಾನೇ ಪಾಠಕ್ಕಾಗಿ ಈಗ ಹೇಳಿದಂತ ಒಂದು ವಿಚಾರದಲ್ಲಿ ನಿರ್ಮಲರಾಗಿಯೂ ನಾವು ಕಾಣಿಸಿಕೊಳ್ಬೇಕು. ನಿರ್ಮಲರ ಅಂತ ಹೇಳ್ಬೇಕಂದ್ರೆ ನಮ್ಮ ಹೃದಯ ಯಾವಾಗ್ಲೂ ಶುದ್ಧವಾಗಿರ್ಬೇಕು. ಆದುದರಿಂದ ಒಂದು ಪ್ರಭಾವದಲ್ಲಿ ಒಂದು ಮಾತನ್ನ ಹೇಳ್ತಾರೆ, ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 20ರಿಂದ 23ನೇ ವಚನದವರೆಗೆ. ಕಂದ, ನನ್ನ ಮಾತುಗಳನ್ನು ಆಲಿಸು, ನನ್ನ ನುಡಿಗಳಿಗೆ ಕಿವಿಗೊಡು. ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದಿರಲಿ. ಅವುಗಳನ್ನು ನಿನ್ನ ಹೃದಯದೊಳಗೆ ಇಟ್ಟುಕೋ. ಅವುಗಳನ್ನು ಹೊಂದುವವರಿಗೆ ಅವು ಜೀವವು. ಅವುಗಳನ್ನು ಹೊಂದಿದವರಿಗೆ ಅವುಗಳಿಗೆ ಜೀವವು. ದೇಹಕ್ಕೆಲ್ಲ ಅವೇ ಆರೋಗ್ಯವು. ದೇಹಕ್ಕೆಲ್ಲ ಅದೇ ಆರೋಗ್ಯವು. ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡು. ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡು. ಅದರೊಳಗಿಂದ ಜೀವಧಾರೆಗಳು ಹೊರಡುವವು. ಅದರೊಳಗಿಂದ ಏನಾಗುತ್ತೆ ಅಂತ ಹೇಳ್ಬೇಕಂದ್ರೆ ಜೀವಧಾರೆಗಳು, ಇಶ್ಯೂಸ್ ಆಫ್ ಲೈಫ್, ನಮಗೆ ಮುಂದೆ ಕೊಡುವಂತ ಒಂದು ಜೀವ ಏನಾಗುತ್ತೆ ಅಂತ ಹೇಳ್ಬೇಕಂದ್ರೆ ನಿನ್ನ ಹೃದಯದಿಂದ ಹೊರಡುತ್ತೆ. ಆದುದರಿಂದ ನನ್ನ ಮಗನೇ ಕಂದ, ನಿನ್ನ ಹೃದಯವನ್ನ ಬಹು ಜಾಗರೂಕತೆಯಿಂದ ಕಾಪಾಡಿಕೋ ಎಂಬುದಾಗಿ ಭಕ್ತನಾದಂತ ಸೊಲೊಮೋನನ್ನು ಹೇಳುವಂತ ಮಾತನ್ನು ನೋಡ್ತೀವಿ. 23 ಆಯ್ತಾ? ಇಲ್ಲಿ ನೋಡುವಂತ ಸಂದರ್ಭದಲ್ಲಿ ನಿರ್ಮಲವಾದಂತ ಮನಸ್ಸು ಬಹಳ ಪ್ರಾಮುಖ್ಯವಾಗುತ್ತದೆ. ಇನ್ನೊಂದು ನೋಡುವಂತ ಸಂದರ್ಭದಲ್ಲಿ ಯಾವ ದೋಷವಿಲ್ಲದವರಾಗಿ ನೀವು ಏನ್ ಮಾಡ್ಬೇಕು, ದೇವರ ಮುಂದೆ ಕಾಣಿಸಿಕೊಳ್ಳಿರಿ ಎಂಬುದಾಗಿ ಹೇಳುವಾಗ ತಂದೆಯಾದ ದೇವರ ಒಂದು ನಮ್ಮ ರಕ್ಷಕನಾಂತ ಯೇಸು ಕ್ರಿಸ್ತನಲ್ಲಿ ಚಿತ್ತ ಯಾವುದು ಅಂತ ಹೇಳ್ಬೇಕಂದ್ರೆ ನಾವು ಶುದ್ಧರಾಗಿ ಇರಬೇಕು ಎನ್ನುವಂತ ಒಂದು ವಿಚಾರ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನದಲ್ಲಿ ಈ ಮಾತುಗಳನ್ನ ಹೇಳುವುದನ್ನ ನಾವು ನೋಡ್ತೀವಿ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡ. ಇಲ್ಲಿ ನೋಡುವಾಗ ತಂದೆಯಾದ ದೇವರು ನಮ್ಮನ್ನ ಯಾಕೆ ಆರಿಸ್ಕೊಂಡಿದ್ದಾರೆ ಅಂತ ಹೇಳಬೇಕಂದ್ರೆ ನಾವು ಆತನ ಮುಂದೆ ನಿರ್ದೋಷಿಗಳಾಗಿ ಕಾಣಿಸಿಕೊಳ್ಳಬೇಕೆಂಬುದೇ ದೇವರ ಚಿತ್ತ. ಆದುದರಿಂದ ನಾವೇನ್ ಮಾಡ್ಬೇಕಂದ್ರೆ ಇಲ್ಲಿ ನೋಡುವಂತ ಸಂದರ್ಭದಲ್ಲಿ ನೀತಿವಂತನೋ ಒಬ್ಬನು ಇಲ್ಲ, ಎಲ್ಲರೂ ಪಾಪಿಗಳಾಗಿದ್ದಾರೆ ಅಂತ ರೋಮ 3ನೇ ಅಧ್ಯಾಯ ರೋಮ 3:23ರಿಂದ 26 ವಚನಗಳಲ್ಲಿ ನಾವು ನೋಡುವಾಗ ಈ ಮಾತುಗಳನ್ನ ನಾವು ನೋಡ್ತೀವಿ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ ಕ್ರಿಸ್ತ ಯೇಸುವಿನಿಂದಾದ ಪಾಪ ವಿಮೋಚನೆಯ ಮೂಲಕವಾಗಿ ಆಗುವುದು. ಇಲ್ಲಿ ನೋಡುವಂತ ಸಂದರ್ಭದಲ್ಲಿ ಕ್ರಿಸ್ತ ಯೇಸುವಿನಲ್ಲಿ ಆಗುವಂತ ಪಾಪ ವಿಮೋಚನೆ ಮೂಲಕವಾಗಿ ನಾವೇನಾಗ್ತೀವಿ ಅಂದ್ರೆ ನೀತಿವಂತರಾಗ್ತೀವಿ. ಆದುದರಿಂದ ಮುಂದೆ ಈತನು ತನ್ನ ರಕ್ತವನ್ನು ಸುರಿಸಿ ನಂಬಿಕೆ ಇದ್ದವರಿಗಾಗಿ ಕೃಪಾಧಾರವಾಗಬೇಕೆಂದು ದೇವರು ಈತನನ್ನು ಮುಂದಿಟ್ಟನು. ಇಲ್ಲಿ ನೋಡುವಂತ ಸಂದರ್ಭದಲ್ಲಿ ದೇವರು ಏನ್ ಮಾಡ್ಬಿಟ್ರು ಅಂದ್ರೆ ನಮಗೆ ಕೃಪಾಧಾರವಾಗಿರ್ಬೇಕೆಂಬುದಾಗಿ ನಮ್ಮ ರಕ್ಷಕನಾಂತ ಯೇಸು ಕ್ರಿಸ್ತನನ್ನ ದೇವರು ನಮ್ಮ ಮುಂದೆ ಇಟ್ರು ಅಂತ ನಾವು ನೋಡ್ತೀವಿ. ಆದ್ದರಿಂದ ನಾವುಗಳು ನಿರ್ದೋಷಿಗಳಾಗಿ
ಆತನ ಮುಂದೆ ಕಾಣಿಸಿಕೊಳ್ಳಬೇಕೆಂಬುದೇ ದೇವರ ಒಂದು ಚಿತ್ತವಾಗಿದೆ ಅಂತ ನಾವು ನೋಡ್ತೀವಿ. ಆದುದರಿಂದ ಕರ್ತನಲ್ಲಿ ಪ್ರಿಯರೇ, ನಾವುಗಳು ನೋಡ್ಬೇಕಂದ್ರೆ ನಾವು ನಮ್ಮಲ್ಲಿ ಪಾಪವಿಲ್ಲ ಅಂತ ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ, ಸತ್ಯವೆಂಬುದು ನಮ್ಮಲ್ಲಿಲ್ಲ. ಆದುದರಿಂದ ನಾವೇನ್ ಮಾಡ್ಬೇಕಂದ್ರೆ ಕರುಣೆಯನ್ನು ಹೊಂದುವ ಹಾಗೆ ನಾವು ಕೃಪಾಸನದ ಮುಂದೆ ಬಂದು ನಮ್ಮ ಪಾಪಗಳನ್ನ ಅರಿಕೆ ಮಾಡಿ ನಮ್ಮಲ್ಲಿರುವಂತ ಪಾಪಗಳನ್ನ ದೋಷಗಳನ್ನ ನಾವು ಸರಿಪಡಿಸಿಕೊಂಡು ಆತನ ಮುಂದೆ ನಾವು ದೋಷವಿಲ್ಲದವರಾಗಿ ಕಾಣಿಸಿಕೊಳ್ಳಬೇಕು. ಆದುದರಿಂದ ನಮಗಿರುವ ಮಹಾಯಾಜಕನು ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 15ನೇ ವಚನದಿಂದ ಕೆಲವು ಮಾತುಗಳನ್ನ ನಾವು ನೋಡ್ತೀವಿ. ಯಾಕೆಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಆದದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಧೈರ್ಯವಾಗಿ ನಾವೇ ಮಾಡೋಣ ಅಂದ್ರೆ ಕೃಪಾಸನದ ಮುಂದೆ ಬಂದು ನಮ್ಮ ಪಾಪಗಳನ್ನ ಅರಿಕೆ ಮಾಡಿ ನಮ್ಮಿಂದ ತಂದೆಯಾದ ದೇವರಿಂದ ನಾವೇನ್ ಮಾಡ್ಬೇಕಂದ್ರೆ ಪಾಪ ಕ್ಷಮೆಯನ್ನ ಹೊಂದಿ ಈ ಲೋಕದ ಜೀವಿತದಲ್ಲಿ ನಾವು ಏನ್ ಮಾಡೋಣ, ಮುಂದೆ ಸಾಗೋಣ ಎಂಬುದಾಗಿ ನೋಡ್ಬೇಕಂದ್ರೆ ಭಕ್ತನಾಂತ ಪೌಲನು ಹೇಳುವುದನ್ನ ನಾವು ನೋಡ್ತೀವಿ. ಈಗಿರುವಂತ ಕರ್ತನಲ್ಲಿ ಪ್ರಿಯರೇ, ನಮ್ಮ ಲೈಫ್ ಯಾವ ರೀತಿ ಇರಬೇಕು ಅಂತ ಭಕ್ತನಾಂತ ಪೌಲ ಒಂದು ಮಾತನ್ನ ಹೇಳ್ತಾನೆ. 3ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನದಿಂದ ನಾವು ನೋಡ್ಬೇಕಂದ್ರೆ ವಾಕ್ ಆಫ್ ಲೈಫ್ ಯಾವ ರೀತಿ ಇದೆ ಅಂತ 12ನೇ ವಚನದಿಂದ 17ರ ವಚನದವರೆಗೆ ಮಾತುಗಳನ್ನ ಓದ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠಿತರು, ಪ್ರಿಯರು ಆಗಿರುವುದರಿಂದ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ. ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ. ಅದು ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧವಾಗಿದೆ. ಕ್ರಿಸ್ತನಾದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನನಂತಿದ್ದು ತೀರ್ಪು ಹೇಳಲಿ. ನೀವು ಒಂದೇ ದೇಹಕ್ಕೆ ಸೇರಿದವರಾದ್ದರಿಂದ ಸಮಾಧಾನದಿಂದಿರುವುದಕ್ಕಾಗಿ ಕರೆಯಲ್ಪಟ್ಟಿರಿ. ಇದಲ್ಲದೆ ಕೃತಜ್ಞತೆಯುಳ್ಳವರಾಗಿರ್ರಿ. ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಿರಿ, ಬುದ್ಧಿ ಹೇಳಿಕೊಳ್ಳಿರಿ. ಕರ್ತನ ಕೃಪೆಯನ್ನು ನೆನೆಸಿಕೊಳ್ಳುವವರಾಗಿ ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ನಿಮ್ಮ ಹೃದಯಗಳಲ್ಲಿ ದೇವರಿಗೆ ಗಾನ ಮಾಡಿರಿ. ನೀವು ನುಡಿಯಿಂದಾಗಲಿ ನಡೆಯಿಂದಾಗಲಿ ಏನು ಮಾಡಿದರೂ ಅದೆಲ್ಲವನ್ನು ಕರ್ತನಾದ ಯೇಸುವಿನ ಹೆಸರಿನಲ್ಲಿಯೇ ಮಾಡಿರಿ. ಆತನ ಮೂಲಕ ತಂದೆಯಾದ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಿ. ಇಲ್ಲಿ ನೋಡುವಂತ ಸಂದರ್ಭದಲ್ಲಿ ಒಂದು ರಿಯಲ್ ಕ್ರಿಶ್ಚಿಯನ್ ವಾಕ್ ಆಫ್ ಲೈಫ್, ದೋಷವಿಲ್ಲದೆ ನಾವು ಯಾವ ರೀತಿ ನಡ್ಕೊಳ್ಬಹುದು ಎನ್ನುವಂತ ಒಂದು ವಿಚಾರವನ್ನ ಭಕ್ತನಾಂತ ಪೌಲ ನೋಡ್ಬೇಕಂದ್ರೆ ಕೊಲಿಸದವರಿಗೆ ಬರೆಯುವಾಗ ಈ ಮಾತುಗಳನ್ನ ಬರೀತಾರೆ. ಯಾವ ರೀತಿ ನಾವು ದೋಷವಿಲ್ಲದವರಾಗಿ ದೇವರ ಮುಂದೆ ಕಾಣಿಸಿಕೊಂಡು ನಾವು ಈ ಲೋಕದಲ್ಲಿ ಜೀವಿಸಬಹುದು ಎನ್ನುವಂತ ಒಂದು ವಿಚಾರವನ್ನ ನಾವು ನೋಡಿದ್ವು. ಇಲ್ಲಿ ನೋಡುವಂತ ಸಂದರ್ಭದಲ್ಲಿ ಇವತ್ತಿನ ದಿನ ನಾವು ನೋಡುವಾಗ ಭಕ್ತನಾಂತ ಪೇತ್ರನು ನಮಗೆ ತಿಳಿಸಿದಂತ ಒಂದು 3 ರೆಸ್ಪಾನ್ಸಿಬಿಲಿಟೀಸ್ಗಳ ಬಗ್ಗೆ ನಾವು ಮಾತಾಡಿದ್ವು. ನಾವೇನಾಗ್ಬೇಕಂದ್ರೆ ಶಾಂತ ಚಿತ್ತರಾಗಿ ದೇವರೊಂದಿಗೆ ನಾವೇನಾಗ್ಬೇಕಾಗಿದೆ, ಶಾಂತಿಯಿಂದ ಸಮಾಧಾನದಿಂದ ನಾವು ಈ ಲೋಕದಲ್ಲಿ ಇರುವಂತ ಸಂದರ್ಭದಲ್ಲಿ ಆಗುವ ಯಾವುದೇ ಒಂದು ಪರಿಣಾಮಗಳು ನಮ್ಮ ಸುತ್ತಲೂ ನಡೀತಾ ಇರ್ಬೇಕಂದ್ರೆ ನಾವು ನಮ್ಮಲ್ಲಿರುವಂತ ಒಂದು ಶಾಂತಿಯನ್ನ ನಾವು ಕಳ್ಕೊಳ್ಬಾರ್ದು, ಅಶಾಂತರಾಗಿರ್ಬೇಕು. ಅದೇ ರೀತಿಯಾಗಿ ನಾವು ನೋಡ್ಬೇಕಂದ್ರೆ ನಮ್ಮ ನಿರ್ಮಲವಾದಂತ ನಮ್ಮ ಮನಸ್ಸು ನಮ್ಮಲ್ಲಿ ಏನ್ ಮಾಡ್ಬೇಕಾಗಿತ್ತು, ನಿರ್ಮಲವಾದಂತ ಹೃದಯವನ್ನ ನಾವು ಇಟ್ಕೊಳ್ಬೇಕು. ಅದೇ ರೀತಿಯಾಗಿ ನಾವು ನೋಡುವಾಗ ನಮ್ಮ ಒಂದು ವಾಕ್ ಆಫ್ ಲೈಫ್ ಯಾವ ರೀತಿ ಇರಬೇಕು ಅಂತ ಹೇಳ್ಬೇಕಂದ್ರೆ ಅದು ದೋಷವಿಲ್ಲದೆ ದೇವರೊಂದೇ ಕಾಣಿಸಿಕೊಳ್ಳುವುದಾದರೆ ನಾವು ನೋಡ್ಬೇಕಂದ್ರೆ ದೇವರು ಯಾವ ರೀತಿಯಲ್ಲಿ ಅಂದು ನೋಹ ಮತ್ತು ಆತನ ಕುಟುಂಬವನ್ನ ಆತನು ಸಂರಕ್ಷಣೆ ಮಾಡಿದ್ರು, ಅದೇ ರೀತಿಯಾಗಿ ದೇವರು ತನ್ನ ಆಶ್ರಯದಲ್ಲಿ ನಮ್ಮನ್ನ ಇಟ್ಟು ಸಂರಕ್ಷಣೆ ಮಾಡಿ ಮುಂದೆ ಆತನು
ನಡೆಸ್ಕೊಂಡು ಹೋಗ್ತೇನೆ. ಆದ್ದರಿಂದ ಕೊನೆಯದಾಗಿ ನಾವು 2ನೇ ಪೇತ್ರ 3ನೇ ಅಧ್ಯಾಯ 14ರಿಂದ 18 ವಚನಗಳನ್ನು ಓದಿ ಈ ದಿನದ ಪಾಠವನ್ನು ನಾವು ಮುಗಿಸೋಣ. ಆದ ಕಾರಣ ಪ್ರಿಯರೇ, ನೀವು ಇವುಗಳನ್ನು ಎದುರು ನೋಡುವವರಾಗಿರುವುದರಿಂದ ಶಾಂತರಾಗಿದ್ದು ಆತನೆದುರಿನಲ್ಲಿ ನಿರ್ಮಲರಾಗಿಯೂ ನಿರ್ದೋಷಿಗಳಾಗಿಯೂ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡಿರಿ. ಹೌದು, ನಮ್ಮ ಕರ್ತನ ದೀರ್ಘ ಶಾಂತಿಯು ನಮ್ಮ ರಕ್ಷಣಾರ್ಥವಾಗಿ ಅದೇ ಎಂದು ಎಣಿಸಿಕೊಳ್ಳಿರಿ. ನೋಡಿ, ನಮ್ಮ ರಕ್ಷಣಾರ್ಥ ಐತಂದ್ರೆ ಅದು ದೇವರ ಒಂದು ಶಾಂತಿ ನಮ್ಮ ರಕ್ಷಣಾರ್ಥವಾಗಿ ಅದೇ. ಯಾಕಂದ್ರೆ ನಾವು ರಕ್ಷಣೆ ಪಡಬೇಕೆನ್ನುವುದೇ ದೇವರ ಇಷ್ಟ ಆಗಿದೆ. ಆದುದರಿಂದ ನಾವು ಶಾಂತರಾಗಿದ್ದು ಈ ರೀತಿಯಾಗಿ ನಾವು ನಡ್ಕೊಳ್ಳುವುದಾದರೆ ಏನಾಗುತ್ತೆ? ಇದೇ ಅಭಿಪ್ರಾಯಕ್ಕೆ ಸರಿಯಾಗಿ ನಮ್ಮ ಪ್ರಿಯ ಸಹೋದರನಾದ ಪೌಲನು ಸಹ ತನಗೆ ಅನುಗ್ರಹಿಸಿರುವ ಜ್ಞಾನದ ಪ್ರಕಾರ ನಿಮಗೆ ಬರೆದನು. ಅವನು ತನ್ನ ಎಲ್ಲಾ ಪತ್ರಿಕೆಗಳಲ್ಲಿಯೂ ಈ ವಿಷಯಗಳನ್ನು ಕುರಿತು ಬರೆಯುವಾಗ ಹೀಗೆ ಬೋಧಿಸಿದ್ದಾನೆ. ಆ ಪತ್ರಿಕೆಗಳಲ್ಲಿರುವ ಕೆಲವು ಮಾತುಗಳು ತಿಳಿಯುವುದಕ್ಕೆ ಕಷ್ಟವಾಗಿವೆ. ವಿದ್ಯಾಹೀನರು, ಚಪಲಚಿತ್ತರು ಹೇಗೆ ನಮಗಿರುವ ಮಿಕ್ಕಾದ ಗ್ರಂಥಗಳಿಗೆ ತಪ್ಪಾದ ಅರ್ಥ ಮಾಡಿಕೊಂಡಿದ್ದಾರೋ ಹಾಗೆಯೇ ಇವುಗಳಿಗೂ ತಪ್ಪಾದ ಅರ್ಥ ಮಾಡಿಕೊಂಡು ತಮಗೆ ನಾಶವನ್ನುಂಟು ಮಾಡಿಕೊಳ್ಳುತ್ತಾರೆ. ಆದ ಕಾರಣ ಪ್ರಿಯರೇ, ನೀವು ಈ ಸಂಗತಿಗಳನ್ನು ಮುಂದಾಗಿ ತಿಳಿದುಕೊಂಡಿರುವುದರಿಂದ ಅಧರ್ಮಿಗಳ ಭ್ರಾಂತಿಯ ಸೆಳವಿಗೆ ಸಿಕ್ಕಿಕೊಂಡು ನಿಮ್ಮ ಸ್ಥಿರ ಮನಸ್ಸನ್ನು ಬಿಟ್ಟು ಭ್ರಷ್ಟರಾಗದಂತೆ ಎಚ್ಚರಿಕೆಯಾಗಿರ್ರಿ. ನೀವು ಕೃಪೆಯಲ್ಲಿಯೂ ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನದಲ್ಲಿಯೂ ಅಭಿವೃದ್ಧಿಯನ್ನು ಹೊಂದುತ್ತಾ ಇರ್ರಿ. ಆತನಿಗೆ ಈಗಲೂ ಸದಾಕಾಲವೂ ಸ್ತೋತ್ರ. ಆಮೆನ್. ಈ ರೀತಿಯಾಗಿ ನಾವು ನಡೆಯೋ ಹಾಗೆ ದೇವರು ನಮ್ಮನ್ನ ಆಶೀರ್ವದಿಸಿ ನಡೆಸಲಿ. ತಂದೆಯಾದ ದೇವರಿಗೆ ನಮ್ಮ ರಕ್ಷಣಾದ ಯೇಸು ಕ್ರಿಸ್ತರ ಮೂಲಕ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ತಮ್ಮೆಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸಿ ನನ್ನ ಪಾಠವನ್ನ ಮುಗಿಸ್ತೇನೆ.